ಎಲ್ಲರೂ ಅವರೇ, ಆದರೆ ಸಿಕ್ಕಾಕೊಂಡವರು ಕಳ್ಳರು ಅನ್ನುವಂತಹ ಪರಿಸ್ಥಿತಿಯನ್ನ ಕರ್ನಾಟಕದ ಜನತೆ ಗಮನಿಸ್ತಾ ಇದ್ದಾರೆ. ಎಸ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಇದನ್ನ ಬಿಜೆಪಿ ಹೇಗೆ ಬಿಂಬಿಸ್ತಿದೆ ಅಂದ್ರೆ, ಮೂಡಾದಲ್ಲಿ ಹಗರಣವಾಗಿದೆ, ಪಾದಯಾತ್ರೆಯನ್ನ ಮಾಡಿದ್ವಿ ಮತ್ತು ದೂರುದಾರರ ದೂರಿನ ಆಧಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ, ನ್ಯಾಯಕ್ಕೆ ಮತ್ತು ಸತ್ಯಕ್ಕೆ ಸಂದ ಜಯ. ಹಾಗಾದ್ರೆ ಕಾಂಗ್ರೆಸ್ನವರು ಇದನ್ನ ಯಾವ ರೀತಿ ಉಲ್ಲೇಖಿಸ್ತಾ ಇದ್ದಾರೆ? ಇದೇ ಪ್ರತಿಪಕ್ಷಗಳು ಮಾಡ್ತಿರುವಂತಹ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಬಲಿಯಾಗ್ತಾ ಇದೆ, ಸ್ವತಃ ಸಿದ್ದರಾಮಯ್ಯನವರು ಬಲಿಯಾಗ್ತಾ ಇದ್ದಾರೆ. ಆದ್ರೆ ಈ ಪರಿಸ್ಥಿತಿಯನ್ನ ಖಂಡಿತ ನಾವು ನಿಭಾಯಿಸ್ತೇವೆ. ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಇರಬಹುದು ಅಥವಾ ಕಾನೂನಾತ್ಮಕವಾಗಿ ಯಾವ ರೀತಿಯ ಸ್ಟ್ಯಾಂಡ್ ಅನ್ನ ತಗೊಳ್ಬೇಕು ಅದು ನಮಗೆ ಕ್ಲಾರಿಟಿ ಇದೆ, ಡೆಫಿನೆಟ್ಲಿ ನಾವು ಮೂವ್ ಮಾಡ್ತೀವಿ ಅನ್ನುವಂತಹ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇದರ ನಡುವೆ ರಾಜ್ಯದಾದ್ಯಂತ ವಿಶೇಷವಾಗಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೂ ಕೂಡ ಹೋರಾಟದ ಮೇಲೆ ಹೋರಾಟ ಆಗ್ತಾ ಇದೆ. ಗೋ ಬ್ಯಾಕ್ ರಾಜ್ಯಪಾಲ ಅಥವಾ ರಾಜ್ಯಪಾಲರ ಈ ನಿರ್ಣಯವನ್ನ ನಾವು ಒಪ್ಪೋದಿಲ್ಲ ಅನ್ನುವಂತಹ ಹೋರಾಟಗಳಾಗ್ತಾ ಇದೆ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಸ್ವತಃ ಸಿದ್ದರಾಮಯ್ಯನವರು ಹೇಗೆ ಸ್ವೀಕರಿಸಬೇಕು? ಯಾಕಂದ್ರೆ ಯಾರದ್ದೋ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಲ್ಲ, ಘನತೆವಿತ್ತ ಮುಖ್ಯಮಂತ್ರಿಯ ಮೇಲೆ ಈ ರೀತಿಯ ನಿಲುವಿಗೆ ರಾಜ್ಯಪಾಲರು ಬಂದಿದ್ದಾರೆ ಅನ್ನೋದಾದ್ರೆ ಇದನ್ನ ಪ್ರಮುಖ ರಾಜಕೀಯ ಪಕ್ಷಗಳು, ರಾಜ್ಯದ ಜನತೆ ಹೇಗೆ ನೋಡ್ತಾರೆ? ಎಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರೇ, ಮೂಡಾದಲ್ಲಿ ಹಗರಣವೇ ಆಗಿಲ್ಲ, ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಿದೆ. ಇದು ಸಿದ್ದರಾಮಯ್ಯನವರು ಪಾದಯಾತ್ರೆಯ ಸಂದರ್ಭದಲ್ಲಿ ಆಗಾಗ ಹೇಳಿದಂತಹ ಮಾತು. ಇದರ ನಡುವೆ ದೂರುದಾರರು ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ, ಅದರ ಮುಂದುವರೆದ ಭಾಗ ಎಂಬಂತೆ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ರೈಟ್, ಈ ಸಂದರ್ಭದಲ್ಲೂ ಕೂಡ ಬಿಜೆಪಿ ಹೇಳಿದ ಒಂದು ಮಾತು, ನೈತಿಕ ಹೊಣೆಯನ್ನ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು. ಅದಕ್ಕೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಕಡೆಯಿಂದ ಬಂದಂತಹ ಉತ್ತರ, ನೋ, ರಾಜೀನಾಮೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿರುವಂತಹ ಸದ್ಯದ ಆಯ್ಕೆಗಳಾದ್ರೂ ಏನು? ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಸಂಕಷ್ಟದ ಸುಳಿಯಲ್ಲಿ ಸಿದ್ದರಾಮಯ್ಯನವರು ಅಸಲಿಗೆ ಇರೋದಾದ್ರೆ ಆ ಸುಳಿಯಿಂದ ಪಾರಾಗೋದು ಹೇಗೆಲ್ಲ ನಡೆಯುತ್ತೆ? ಹಾಗಾದ್ರೆ ಪ್ರಾಸಿಕ್ಯೂಷನ್ ಪ್ರಕ್ರಿಯೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರ ಅಂತ ಈ ಪ್ರಶ್ನೆಗೆ ಉತ್ತರವನ್ನ ಸ್ವತಃ ಕಾಂಗ್ರೆಸ್ಸೇ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಸ್ವತಃ ಅವರ ಪಕ್ಷದ ನಾಯಕರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನ ಹೇಳಿದ್ದಾರೆ, ನಾವಿದ್ದೀವಿ, ನೀವೇನು ಯೋಚನೆ ಮಾಡೋದು ಬೇಡ. ಇಂತಹ ಒಂದು ಬಲಾಬಲದ ನಡುವೆ ಬಂದಿರುವಂತಹ ಆರೋಪವನ್ನ ಹೇಗೆ ಎದುರಿಸ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಈ ನಡುವೆ ಬಹಳ ಮುಖ್ಯವಾಗಿ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಡ್ತಾರೆ ನೋಡಿ, ಅದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ನೈತಿಕತೆಯನ್ನ ಕುಗ್ಗಿಸುವ ಪ್ರಯತ್ನ ಆ ಅನುಮತಿಯ ಪತ್ರದಲ್ಲಿದೆ. ಯಾಕಂದ್ರೆ ಎರಡು ಪ್ರಮುಖ ಅಂಶಗಳಿದ್ದಾವೆ ಇದರಲ್ಲಿ. ಸ್ವತಃ ಸಿದ್ದರಾಮಯ್ಯನವರು ಘನತೆವೆತ್ತ ಸ್ಥಾನದಲ್ಲಿರ್ತಾರೆ, ಇವರ ಮೇಲೆ ಆರೋಪ ಬಂದಿರುತ್ತೆ. ಈ ಆರೋಪ ಬಂದಿರುವ ಸಂದರ್ಭದಲ್ಲಿ ತನ್ನ ಮೇಲಿನ ಆರೋಪ ಸಾಬೀತು ಆಗಬೇಕಾ ಆಗಬಾರ್ದ ಅನ್ನುವ ತಿಟ್ಟಿನಲ್ಲಿ ತನಿಖೆ ಆಗಬೇಕಲ್ಲ, ಅದಕ್ಕೆ ಅವರೇ ಅನುಮತಿ ಕೊಡೋದನ್ನ ಯಾರೇ ಒಪ್ತಾರೆ ಅನ್ನುವಂಥ ಪ್ರಶ್ನೆ. ಮಗದೊಂದು ಕಡೆ ನೀವು ಗಮನಿಸಬೇಕು, ಕ್ಯಾಬಿನೆಟ್ ಮೀಟಿಂಗ್ ಆಗತ್ತೆ, ಸಿಎಂ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಆಗುವಂತಹ ಮೀಟಿಂಗ್. ಅಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡೋದಕ್ಕೆ ಯಾರು ಹಾಗಾದ್ರೆ ಡೈರೆಕ್ಷನ್ ಕೊಟ್ಟಿದ್ರು? ಈ ರೀತಿಯ ಕೆಲವೊಂದು ಅಂಶಗಳನ್ನ ಆ ಅನುಮತಿ ಪತ್ರದಲ್ಲಿ, ಪ್ರಾಸಿಕ್ಯೂಷನ್ ಅನುಮತಿ ಪತ್ರದಲ್ಲಿ ಉಲ್ಲೇಖ ಮಾಡುವ ಮೂಲಕವೇ ಆ ನೈತಿಕತೆಯನ್ನ, ಸಿದ್ದರಾಮಯ್ಯನವರ ನೈತಿಕತೆಯನ್ನು ಕುಗ್ಗಿಸುವಂತಹ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಈ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದಾರೆ, ಸಿಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಾವು ಪ್ರಾರಂಭ ಅಧಿವೇಶನದಲ್ಲೇ ರಾಜೀನಾಮೆ ಕೇಳ್ಬಿಟ್ಟಿದ್ವಿ. ಅಧಿವೇಶನದಲ್ಲೇ ರಾಜೀನಾಮೆ ಕೊಡಬೇಕು ಅಂತ ನಾವು ಪ್ರಾರಂಭದಲ್ಲೇ ಕೇಳ್ಬಿಟ್ಟಿದ್ವಿ. ನಮ್ದು ಡಿಮ್ಯಾಂಡ್ ಮೂರು ಡಿಮ್ಯಾಂಡ್ ನಮ್ದು. ಒಂದು, ರಾಜೀನಾಮೆ ಕೊಡಬೇಕು. ಒಂದು, ಎರಡನೇದು CBI ತನಿಖೆ ಆಗಬೇಕು. ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು ಈ 50-50 ಸ್ಕೀಮಲ್ಲಿ. ಯಾಕಂದ್ರೆ UD ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ 2023ರಲ್ಲಿ ಆದೇಶ ಮಾಡಿದೆ, ಇದು 50-50 ಅನ್ನೋ ಸ್ಕೀಮೇ ತಪ್ಪು, ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ ಮೂರು ಆಗಬೇಕು. ಯಾರು ನೊಂದಿದ್ದಾರೆ, ಈ ಸೈಟ್ಗಳು ಸಿಗದೆ 86,000 ಜನ ಜಾತಕ ಪಕ್ಷಿಗಳಿಂದ ಕಾಯ್ತಾ ಇದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು.
1/8/2024 ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ದೋಷ ಪ್ರಯೋಗಾತ ಹಾಗೂ ದ್ವೇಷದ ಪಿತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ರಿ. ಏನು ಕೆಲವು ಅನೇಕರು ದೂರುಗಳನ್ನು ಕೊಟ್ಟಿದ್ರು, ಒಬ್ರು ಇಬ್ರು 3 ಜನ, ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಸ್ಯಾಂಕ್ಷನ್ ಕೇಳಿದ್ದಾರೆ. ಅವ್ರಿಗೆ ಕೊಡಲಿಲ್ಲ. ನನಗೆ ಕೊಡ್ಬೇಕಾದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ಇದು ಒಂದು ದೊಡ್ಡ ಷಡ್ಯಂತ್ರ. ನಾವು ರಾಜೀನಾಮೆ ಅವರು ತಪ್ಪು ಮಾಡಿರ್ತಕ್ಕಂಥದ್ದು, ಅವರು ಕಾನೂನು ಅವರು ಸಂವಿಧಾನ ಬಾಹಿರವ ನಡ್ಕೊತಾ ಇದ್ದಾರೆ. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ತಾ ಇದ್ದಾರೆ. ರಾಜಭವನ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಮೀರಾ ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ. ಎಪಿ ವಕ್ತಾರರು ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಜೆಡಿಎಸ್ ವಕ್ತಾರರು ಪ್ರಶಾಂತಿ ಅವರು ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಪ್ರಶಾಂತಿ ಅವರೇ. ನಮಸ್ತೆ. ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ. ನಂದನ್ ಕಶ್ಯಪ್ ಅವರೇ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಯನ್ನ ನೀವು ಹೇಗೆ ತಗೋತಾ ಇದ್ದೀರಿ? ನೋಡಿ ಮೇಡಮ್, ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್. ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ರಾಜ್ಯಭವನ ಬಿಜೆಪಿ RSS ಕಚೇರಿಯಾಗಿ ಪರಿವರ್ತನೆಗೊಂಡಿದೆ. ಇದು ಕಳೆದ 10 ವರ್ಷದಿಂದ ನಡೆದಿರುವ ಸಂಸ್ಕೃತಿ. ಇದು 10 ವರ್ಷದಿಂದ ಬಿಜೆಪಿ ಕಚೇರಿಯಾಗಿ ದೇಶದ ಉದ್ದಗಲಕ್ಕೂ ರಾಜ್ಯಭವನವನ್ನ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನ ಒಬ್ಬ ಬಿಜೆಪಿಯ ಕಾರ್ಯಕರ್ತರಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ನಿಮಗೆ ಗೊತ್ತು. ಒಂದು ತಮಿಳ್ನಾಡಲ್ಲಿ ಒಂದು ಬಿಲ್ನ ಕಳಿಸ್ತಾರೆ DMK ಗೌರ್ಮೆಂಟ್ ಅವರು, ರವಿ ಅನ್ನೋ ಗವರ್ನರ್ ಅಲ್ಲಿ ತಮಿಳ್ನಾಡಲ್ಲಿ. ಏನದು ಬಿಲ್? ಅದು ಆನ್ಲೈನ್ ಬೆಟ್ಟಿಂಗ್ ನ ಬ್ಯಾನ್ ಮಾಡಬೇಕು ಅಂತ ಒಂದು ಮಸೂದೆಯನ್ನು ಪಾಸ್ ಮಾಡ್ತಾರೆ ತಮಿಳ್ನಾಡಲ್ಲಿ. ಆ ಮಸೂದೆಯನ್ನ ಇದೇ ಬಿಜೆಪಿ ಗವರ್ನರ್ ರವಿ ಅದನ್ನ ತಡೆ ಹಿಡಿತಾರೆ. ಇವರ ಬದ್ಧತೆ ತೋರಿಸುತ್ತೆ. ಆ ಬಿಲ್ಲು ಏನಕ್ಕೆ ಪಾಸ್ ಮಾಡಿರೋದು? ಆನ್ಲೈನ್ ಬೆಟ್ಟಿಂಗ್ ನ ನಿಲ್ಲಿಸಬೇಕು, ಜನರು ದುಡ್ಡು ಕಳ್ಕೊತಿದ್ದಾರೆ ಅನ್ನೋ ಒಂದು ಮೋಟೋ ಇಟ್ಕೊಂಡು ತಮಿಳುನಾಡು ಸರ್ಕಾರ ಪಾಸ್ ಮಾಡಿತ್ತು. ಆ ಬಿಲ್ ನ ತಡೆ ಹಿಡಿದಿದ್ದಾರೆ. ಸೆಕೆಂಡ್, ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರ ಗವರ್ನರ್ ಮೇಲೆ ಒಂದು ಮೊಲೆಸ್ಟೇಷನ್ ಚಾರ್ಜ್ ಬಂದಿದೆ. ಇಲ್ಲಿವರೆಗೂ ಆ ಗವರ್ನರ್ ಈಸ್ ಕಂಟಿನ್ಯೂಯಿಂಗ್ ಇನ್ ದ ಆಫೀಸ್. ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಬಿಸಾಕ್ಬಿಟ್ಟು ಮನೆಗೆ ಹೋಗ್ಬೇಕಾಗಿತ್ತು. ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಸಂಸ್ಕೃತಿ ಇಟ್ಕೊಂಡು ಇದು ಹಾದಿ ಬೀದಿಲಿ ರಸ್ತೆಲಿಡಲ್ಲ ಮಾತಾಡ್ತಾರಲ್ಲ ಈ ಬಿಜೆಪಿ ನಾಯಕರು ಮತ್ತೆ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ NDA ಗೌರ್ಮೆಂಟ್ ಅವರು ಕಿತ್ತು ಬಿಸಾಕ್ಬೇಕಾಗಿತ್ತ ರಾಜ್ಯಪಾಲರನ್ನ. ಕರ್ನಾಟಕದ ರಾಜ್ಯಪಾಲರು ಬಳಿ 6 ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಅವರ ಟೇಬಲ್ ಮೇಲೆ ಬಿದ್ದಿದೆ. ನಂಬರ್ 1 ಶಶಿಕಲಾ ಜೊಲ್ಲೆ. ಬಿಜೆಪಿ ಸರ್ಕಾರ ಅವಧಿಯಲ್ಲಿ 4 ಕೋಟಿ ಕಿಕ್ ಬ್ಯಾಕ್ ಇಸ್ಕೊಂಡಿದ್ದಾರೆ, ಒಂದೊಂದು ಮೊಟ್ಟೆ. ಸೆಕೆಂಡು, ನಿರಾಣಿ ಮೇಲೆ ಆಪಾದನೆ ಇದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ರಿಕ್ವೆಸ್ಟ್ ಮಾಡಿದ್ದಾರೆ. ಏನಕ್ಕೆ? ಇನ್ವೆಸ್ಟ್ ಕರ್ನಾಟಕ ಎಂಬ ಸಮಿಟ್ ನಲ್ಲಿ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ವಿಡಿಯೋ. ಆ ವಿಡಿಯೋಗೆ 4 ಕೋಟಿ ಖರ್ಚಾಗಿದೆ ಅಂತ ಒಬ್ಬ ಪ್ರೈವೇಟ್ ಪಾರ್ಟಿ ಲೋಕಾಯುಕ್ತಕ್ಕೆ ಇದು ಕಂಪ್ಲೇಂಟ್ ಕೊಡ್ತಾರೆ. ಅದನ್ನ ನಾವು ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತದವರು ಪರ್ಮಿಷನ್ ಕೇಳ್ತಾರೆ. ಆ ವಿಡಿಯೋ ಇದು ಜನರೇಟ್ ಮಾಡೋದು ಅದ್ರ ಯೋಗ್ಯತೆ 50 ಲಕ್ಷ. ಆ ವಿಡಿಯೋನು ಉಪಯೋಗಿಸಿಲ್ಲ. ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ. ಮೂರನೇದು, ಬಿಜೆಪಿ MLA ಕೃಷ್ಣಪ್ಪ ಬೆಂಗಳೂರು ಸೌತಿನಲ್ಲಿ ಒಬ್ಬ ಪ್ರೈವೇಟ್ ಪಾರ್ಟಿ ನಾಗಲಕ್ಷ್ಮಿ ಬಾಯ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತ? 36 ಗುಂಟೆ ಇವರು 2007ನಲ್ಲಿ ಇವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಡಿನೋಟಿಫೈ ಮಾಡಿದ್ದಾರೆ ಅಂತ.
ಡಿನೋಟಿಫೈ ಮಾಡಿದ್ದಾರೆ. ಆ ಜಾಗನೇ ಅವರ ಅಳಿಯನ ಕಂಪನಿ ಹೆಸರಿನಲ್ಲಿ ಜಾಯಿಂಟ್ ವೆಂಚರ್ ಮಾಡಿಬಿಟ್ಟು ಇವತ್ತು ಅದೇ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಬಂದಿದೆ. ಎಲ್ಲಿ? ಉತ್ತರಹಳ್ಳಿ, ಬೆಂಗಳೂರಿನಲ್ಲಿ. ಇವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು. ಯಾರನ್ನ? ಬಿಜೆಪಿ MLA ಎಂ ಕೃಷ್ಣಪ್ಪನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಒಬ್ಬ ಪ್ರೈವೇಟ್ ಆಕ್ಟಿವಿಸ್ಟ್ ನಾಗಲಕ್ಷ್ಮಿ ಬಾಯ್ ಅನ್ನೋರು ರಿಕ್ವೆಸ್ಟ್ ಮಾಡ್ತಾರೆ. ಅಂದ್ರೆ ನಾನು ಆರಂಭದಲ್ಲಿ ಒಂದು ಮಾತನ್ನ ಒಂದು ನಿಮಿಷ ಐ ವಾಂಟ್ ಟು ಫಿನಿಶ್. ನಾಗಲಕ್ಷ್ಮಿ ಬಾಯ್ ಅನ್ನೋರು ರಿಕ್ವೆಸ್ಟ್ ಮಾಡ್ತಾರೆ ಲೋಕಾಯುಕ್ತದವರು ಇಂಟರ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತಾರೆ. ಲೋಕಾಯುಕ್ತದವ್ರು ಬರೀತಾರೆ, ಹಿ ಈಸ್ ಅನ್ಫಿಟ್ ಟು ಬಿ ಸಿಟ್ ಇನ್ ದಟ್ ಚೇರ್ ಅಂತ ಒಂದು ರಿಪೋರ್ಟ್ ಬರೀತಾರೆ. ಸಿದ್ದರಾಮಯ್ಯನವರು ಅವತ್ತೊಂದು ಉಲ್ಲೇಖ 36 ಗುಂಟೆ ಡಿನೋಟಿಫೈ. 5ನೇದು ಜನಾರ್ದನ್ ರೆಡ್ಡಿ. ರಾಜ್ಯಕ್ಕೆ, ದೇಶಕ್ಕೆ, ಇತಿಹಾಸಕ್ಕೆ ಗೊತ್ತು ಯಾವ ಮಟ್ಟದ ಲೂಟಿ ಹಗರಣ ಮಾಡವ್ರೆ ಅಂತ. ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಲೋಕಾಯುಕ್ತದವರು ರಿಪೋರ್ಟ್ ಕೊಡ್ತಾರೆ, ಇದು ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಕೊಟ್ಟಿಲ್ಲ. ಶ್ರೀಮಾನ್ ಶ್ರೀ ಮಂಡಿನ ಮಕ್ಕಳು, ಸನ್ ಆಫ್ ಸಾಯಲ್ HD ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು. 68 ಗಣಿ ಲೈಸೆನ್ಸ್ ನ ಇಲ್ಲಿಗಲ್ ಕೊಟ್ಟಿದ್ದಾರೆ ಅಂತ ರಿಕ್ವೆಸ್ಟ್ ಹೋಗುತ್ತೆ. ಅದಕ್ಕೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಟೋಟಲ್ 7 ಕೇಸ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಇದೆ. ಬಿಜೆಪಿ ಕಾರ್ಯಕರ್ತರು, ಮಿಸ್ಟರ್ ಗವರ್ನರ್ ಹ್ಯಾಸ್ ನಾಟ್ ಗಿವನ್ ದ ಪ್ರಾಸಿಕ್ಯೂಷನ್ ಪರ್ಮಿಷನ್ ಫಾರ್ NDA and BJP leaders. All the governor's office has been converted to BJP office. ಹಾಗಾಗಿ ನಮ್ಮ ನಾಯಕರು ಸಿದ್ದರಾಮಯ್ಯನ ಮೇಲೆ ಕೊಟ್ಟಿರೋ ಪ್ರಾಸಿಕ್ಯೂಷನ್ ರಾಜಕೀಯ ಪ್ರೇರಿತ. ವಿ ವಿಲ್ ಫೈಟ್ ಟೂತ್ ಅಂಡ್ ನೇಲ್ ಇನ್ ದ ಸ್ಟ್ರೀಟ್ಸ್, ಇನ್ ದ ಕೋರ್ಟ್ ಆಲ್ಸೋ. ವಿ ವಿಲ್ ಗೆಟ್ ದ ಜಸ್ಟಿಸ್. ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಿ ನೀವು, ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆರೋಪ ನನ್ನ ಮೇಲೆ ಬಂದಿದೆ ಅನ್ನೋದೇ ಆದ್ರೆ ಪ್ರಾಸಿಕ್ಯೂಷನ್ ಪ್ರೊಸೀಡ್ ಮಾಡಿ. ಐ ವಿಲ್ ಫೇಸ್ ಇಟ್. ಅದು ಏನ್ ಮಾಡಿದಾರೆ ಅವರು? ಸೈಟ್ ಕೊಟ್ಟಿರೋದು ಯಾರು? ಅಲ್ಲಿ ನೀವು ಹೇಳ್ಬೇಕಾದ್ರೆ ಸೈಟ್ ಕೊಟ್ಟಿರೋದು ಯಾರು? ಸೈಟ್ ಯಾವ ಅವಧಿಯಲ್ಲಿ ಕೊಟ್ಟಿರೋದು ಹೇಳಿ. ಯಾವ ಅವಧಿಯಲ್ಲಿ ಕೊಟ್ಟಿರೋದು ನೀವ್ ಹೇಳ್ಬೇಕ್ರಿ. ಸೈಟ್ ಕೊಟ್ಟಿರೋದು ಯಾವ ಅವಧಿಯಲ್ಲಿ? ಬಿಜೆಪಿ ಸರ್ಕಾರ ಅವಧಿಯಲ್ಲಿ. ಸೈಟ್ ಎಲ್ಲಿ ಕೊಡ್ಬೇಕು ಅಂತ ಪತ್ರ ಬರ್ದಿರೋದು ಯಾರು? 1984 ಸರ್ಕಾರ ಶಾಸಕರಾಗಿದ್ದಂತಹ ಸಿದ್ದರಾಮಯ್ಯನವರು ಒಂದು ಪತ್ರ ಬರೀತಾರೆ. ಈ ಕೆಳಗೆ ರುಜು ಮಾಡಿರುವ ಸಿದ್ದರಾಮಯ್ಯ ಶಾಸಕರಾದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ನನಗೆ ಜಯನಗರ 2ನೇ ಹಂತ M ಬ್ಲಾಕ್ ನಲ್ಲಿ ನಿವೇಶನ ಸಂಖ್ಯೆ 950 M ಅಂದ್ರೆ 50-80 ಸೈಟ್. ಇದನ್ನ ಸದರಿ ನಿವೇಶನ ಜಯನಗರದಲ್ಲಿ ಕೊಡಬೇಕು. ಏನಿದು? ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದೇ UD ಮಿನಿಸ್ಟ್ರು, ಅಂದಿನ UD ಮಿನಿಸ್ಟ್ರು ಕಣ್ಣಿಗೆ ಏನ್ ಇಟ್ಕೊಂಡಿದ್ರು? ಕಣ್ಣು ಮುಚ್ಕೊಂಡಿದ್ರ? ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವರು ಸುಮ್ನೆ ಕಣ್ಣು ನೋಡ್ದೆ ಆಯ್ತು CM ಜಯನಗರದಲ್ಲಿ ಕೇಳೋರು ಕೊಟ್ಬಿಟ್ರಪ್ಪ ಅಂತ. ಇಲ್ಲ, ಇದು ಇವ್ರು ಕೊಡ್ಬೇಕಾಗಿರೋದು ಇಲ್ಲೇ ಕೊಡೋಣ ಅಂತ ಹೇಳ್ಬೇಕಾಗಿತ್ತಲ್ಲ. ಒಂದು ಲೆಟರ್ ಕಳಿಸ್ಬೇಕಾಗಿತ್ತಲ್ಲ ಅವ್ರಿಗೆ, ಕರೆಸ್ಪಾಂಡೆನ್ಸ್ ಲೆಟರ್. ಸ್ವಾಮಿ ನಿಮ್ಗೆ ಇಲ್ಲಿ ಕೊಡಕ್ ಬರಲ್ಲ, ನಾವ್ ಇಲ್ಲಿ ಕೊಡ್ತೀವಿ ತಗೊಂಡು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಕೊಡ್ಬೇಕಾಗಿತ್ತಲ್ಲ. ಇದೇ ಬಿಜೆಪಿ ಸರ್ಕಾರ ಯಾಕೆ ಕೊಡ್ಲಿಲ್ಲ? ಅಂದ್ರೆ ಈಗ ಹೆಂಗಾಗಿದೆ? ಯಾಕೆ ಕೊಡ್ಲಿಲ್ಲ ಹೇಳಿ? ಯಾರು ಸಿಕ್ಕಾಕೊಂಡಿದ್ರೆ ಅವ್ರು ಕಳ್ರು ಆತರನ ಸಿಕ್ಕಾಕೊಂಡಿರೋಲ್ಲ. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಪತ್ನಿಗೆ ಸೈಟ್ ಬಂದಿರೋದು. ಅವರೇ ಹೇಳ್ಬೋದಾಗಿತ್ತು, ಸ್ವಾಮಿ ನೀವು ಇಲ್ಲಿ ಸೈಟ್ ಕೊಡಕ್ಕೆ ಅರ್ಹರಲ್ಲ, ನೀವು ಇಲ್ಲಿ ತಗೋಬೇಕು ಅಂತ ಒಂದು ಕರೆಸ್ಪಾಂಡೆನ್ಸ್ ಲೆಟರ್ ಇದೆಯಾ? ಇಲ್ಲ. ನಮ್ ಸಿದ್ದರಾಮಯ್ಯನವರು ಒಂದು ಕೇಳಿದ್ದಾರೆ, ಹಂಗನ್ಬಿಟ್ಟು ಕೇಳ್ತಾ ಇಲ್ಲ ಬರ್ಕೊಟ್ಬಿಡ್ತೀರಿ ನೀವು. ಆಸ್ ಪರ್ ನಂದನ್ ಕಶ್ಯಪ್ ಮತ್ತು ಕಾಂಗ್ರೆಸ್ನ ಪ್ರಕಾರ ನೋಡೋದಾದ್ರೆ ನೇರ ಭಾಗಿದಾರರೇ ಅಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ಈ ಹೋರಾಟಕ್ಕೆ, ಈ ಪ್ರಾಸಿಕ್ಯೂಷನ್ಗೆ ಅರ್ಥ ಇದೆಯಾ? ನೋಡಿ, ಸೈಟ್ ಕೊಟ್ಟಿರೋದು ಬಿಜೆಪಿ ಸರ್ಕಾರ, ಸೈಟ್ ತಗೊಂಡಿರೋದು ಬೆನಿಫಿಷರಿ ನಮ್ಮ ಸಿದ್ದರಾಮಯ್ಯನವರ ವೈಫ್. ನಮ್ಮ ಮುಖ್ಯಮಂತ್ರಿ ಇದರಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಹುರುಳಿಲ್ಲ. ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಏನಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ, ನಾಡಿನ 14 ಬಡ್ಜೆಟ್ ಮಂಡಿಸಿರುವ ಒಬ್ಬ ಹಿಂದುಳಿದ ನಾಯಕ, ರಾಜ್ಯದ ಇತಿಹಾಸದಲ್ಲಿ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿರುವ ಇತಿಹಾಸ ನಿರ್ಮಿಸಿರುವ ನಾಯಕ, ಹಿಂದುಳಿದ ವರ್ಗದಿಂದ ಬಂದು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸ್ ಆದ್ಮೇಲೆ ಮುಖ್ಯಮಂತ್ರಿ ಆಗಿರೋ ವ್ಯಕ್ತಿಯನ್ನ ಕಳಂಕ ತರಬೇಕು, ಕಪ್ಚುಕ್ಕಿ ತರಬೇಕು ಅಂತ ಇದೇ ದಳದ ನಾಯಕರು, ಬಿಜೆಪಿ ನಾಯಕರು ಹೋರಾಡ್ತಿದ್ದಾರೆ. ಅದಕ್ಕೆ ಈ ರಾಜ್ಯದ ಜನ ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ನಾವು ವಿ ವಿಲ್ ಫೈಟ್ ಅಗೇನ್ಸ್ಟ್ ಇಟ್ ಇನ್ ದ ಕೋರ್ಟ್, ಇನ್ ದ ಸ್ಟ್ರೀಟ್. ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ನಮ್ಗೆ ಕಾನೂನಲ್ಲಿ ಏನ್ ಮಾಡಬೇಕು? ಮೀರಾ ಅವರೇ, ರಾಜಭವನ ಆಗಿ ಉಳ್ಕೊಂಡಿಲ್ಲ. ನಂದನ್ ಕಶ್ಯಪ್ ಅವ್ರು ಹೇಳಿರೋ ಪ್ರಕಾರವೇ ಅದು RSS ಬಿಜೆಪಿಯ ಕೇಂದ್ರ ಕಚೇರಿ ಆಗ್ಬಿಟ್ಟಿದೆ. ಕರ್ನಾಟಕ ಮಾತ್ರ ಅಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ. ಅಲ್ಲಿ ಯಾವ ಪಕ್ಷ ಇರತ್ತೆ ಅವರೆಲ್ಲರೂ ಕೂಡ ಹಿಂಗ ಬಲಿ ಆಗ್ತಿದ್ದಾರೆ.
ಕಾನೂನಾತ್ಮಕವಾಗಿ ಏನೂ ಆಗ್ತಾ ಇಲ್ವಾ ಹಾಗಾದ್ರೆ? ಅಲ್ಲ, ಅದು ಇವರ ವೈಯಕ್ತಿಕ ಅಭಿಪ್ರಾಯ, ಅವ್ರ ಪಕ್ಷದ ಅಭಿಪ್ರಾಯ ಇರ್ಬೋದು. ಬಟ್ 2011ನಲ್ಲಿ ಯಡಿಯೂರಪ್ಪನವ್ರ ಮೇಲೆ ಆದಾಗ ಇದೇ ಮಾತು ಎಲ್ಲೋಗಿತ್ತು? ಅವಾಗ ಸತ್ಯವಾಗಿ ನಡ್ಕೊಂಡಿದ್ದಾರೆ, ಕಾನೂನಾತ್ಮಕವಾಗಿ ನಡ್ಕೊಂಡಿದ್ದಾರೆ, ಸತ್ಯಕ್ಕೆ ಸಂದ ಜಯ, ನ್ಯಾಯಯುತವಾಗಿ ನಡ್ಕೊಂಡಿದ್ದಾರೆ. ಗವರ್ನರ್ ಆದವರು ಅವತ್ತು ಪರಮ ಪೂಜ್ಯರಾಗಿದ್ರು. ಇವತ್ತಿರ್ತಕ್ಕಂಥ ಗವರ್ನರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಇವತ್ತು ಗವರ್ನರು ಬಿಜೆಪಿ ಕೈಗೊಂಬೆ, ಮೋದಿ ಅವರ ಕೈಗೊಂಬೆ, ಕೇಂದ್ರದ ಕೈಗೊಂಬೆ, ಈ ರೀತಿ RSS ಕಡೆಯವರು ಈ ರೀತಿ ಎಲ್ಲ ಹೇಳುವಂಥದ್ದು ಎಷ್ಟು ಸರಿ ಅಂತ ಹೇಳಿ, ಅವರಿಗೆ ಪರವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಗವರ್ನರ್ ಒಳ್ಳೆಯವರು, ಅವರಿಗೆ ವಿರುದ್ಧವಾದ ವಿಚಾರಗಳಲ್ಲಿ ಅವರ ಪಕ್ಷದ ನಾಯಕರಿಗೆ ತೊಂದರೆ ಆಗುವಂತ ಸಂದರ್ಭದಲ್ಲಿ ಈಗ ಅವ್ರು ಮಾಡ್ಕೊಂಡಿದ್ದಾರೆ ಸ್ವಯಂಕೃತ ಅಪರಾಧ. ನಾವ್ ಹೇಳಿದೀವ, ಅದು ನಾವ್ ಹೇಳ್ಕೊಟ್ಟಿದೀವ. ಯಡಿಯೂರಪ್ಪನವರ ಅವಧಿಯಲ್ಲೇ ಅಲಾಟ್ಮೆಂಟ್ ಆಗಿರೋದು ಏನ್ ನಾವು ಕೇಳಿದ್ವಾ? ಇಲ್ಲ, ಅಲ್ಲಿ ನೋಡಿ, ಈಗ ಅಲಾಟ್ ಆಗ್ಬೇಕಾದ್ರೆ ಎಷ್ಟೊಂದು ಪತ್ರಗಳನ್ನು ಬರೆದ್ರು ಅಲ್ಲಿರ್ತಕ್ಕಂಥವ್ರು. ಅದಕ್ಕೆ ಯಾವುದೇ ಒಂದು ಕ್ರಮಗಳು ಆಗಿಲ್ಲ. ಹಂಗಾರೆ ಕಣ್ಮುಚ್ಕೊಂಡು ಇವ್ರು ಯಾಕೆ ತಗೊಂಡ್ರು ಅಷ್ಟೊಂದು ಹೇಳುವಂತವ್ರು? ಅಷ್ಟು ನ್ಯಾಯಬದ್ಧವಾಗಿ ಆಗಿದ್ರೆ ಸಿಎಂ ಅವ್ರ ಗಮನಕ್ಕಿರ್ಲಿಲ್ವಾ? ಹೋಗ್ಲಿ, ಅವಾಗ ಯಾವ ಪಾರ್ಟಿ ಇತ್ತು, ಯಾರ ಆಡಳಿತದಲ್ಲಿದ್ರು, ಅಲ್ಲಿ DCR ಆಗಿದ್ರು, ಅಲ್ಲಿ ನಾಯಕರು ಯಾರಾಗಿದ್ರು ಬದಿಗಿಡೋಣ. ಇದು ಸ್ವಂತ ಸಿದ್ದರಾಮಯ್ಯನವ್ರ ವೈಫು, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವ್ರ ಗಮನಕ್ಕಿರ್ಲಿಲ್ವಾ? ಅವ್ರು ಯಾಕೆ ರೆಫ್ಯೂಸ್ ಮಾಡಿಲ್ಲ ಅಲ್ವಾ? ಈಗ ಒಬ್ಬ ಲೀಡರು, ನಾಯಕರು ಯಾರು ಇರ್ತಾರೆ ಅವರು ಎಲ್ಲ ಸಮಸ್ಯೆಗಳನ್ನ ನೋಡ್ಕೊಂಡು ಹೋಗ್ತಾರೆ. ಇದು ಕಣ್ ಮುಚ್ಚಿ ಆಗಿರ್ತಕ್ಕಂಥ ಘಟನೆಗಳು ನಡೆದಿರುತ್ತೆ. ಈಗ ಆ ಮೂಡ ಒಂದು ಇದ್ರಲ್ಲಿ ಸಿಎಂ ಅವ್ರ ಗಮನಕ್ಕಿರ್ಲಿಲ್ವಾ? ಯಾಕೆ ತಗೊಂಡ್ರು ಇವ್ರ ಗಮನಕ್ಕಿಲ್ದೆ ಆಗೋಯ್ತಾ ಅದು? ಇವರು ಒಂದಲ್ಲ ಒಂದು ಪೋಸ್ಟ್ ಅಲ್ಲಿ ಇದ್ರು, ಇದು ಆಗುವಂತ ಪ್ರಕ್ರಿಯೆನಲ್ಲಿ ಒಂದಲ್ಲ ಒಂದು ಪೋಸ್ಟ್ ಅಲ್ಲಿ ಇದ್ರು ಅನ್ನುವಂಥದ್ದು ಸಾಬೀತಾಗುತ್ತೆ. ಆಮೇಲೆ ಇವ್ರು ಹೇಳುವಂತದ್ದು ಎಷ್ಟೊಂದು ಪೆಂಡಿಂಗ್ ಇದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಇವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಗವರ್ನರ್ ಅವರು ಒಂದು ಪತ್ರ ಬಂದ್ ಕೂಡಲೇ ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ 3 ದೂರುಗಳು ಬಂತು. PCR ಕೂಡ ದಾಖಲಾಯಿತು, ಖಾಸಗಿ ದೂರು ಕೂಡ ದಾಖಲಾಯಿತು. ಆ ನಿಟ್ಟಿನಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಗಳು ಒದಗಿಸಿದ ಮೇಲೆ ಮತ್ತೆ ಎರಡು ನೋಟಿಸ್ ಕೊಟ್ಟಿದ್ದಾರೆ. 2 ನೋಟಿಸ್ಗೆ ಉತ್ತರವನ್ನು ಕೊಟ್ಟಾಗ ಅವರಿಗೆ ಪ್ರಾಪರ್ ಆಗಿ ಇರ್ತಕ್ಕಂಥ ಪಕ್ಷದಲ್ಲಿ ಆ ನಂತರದಲ್ಲಿ ಡಾಕ್ಯುಮೆಂಟ್ಗಳನ್ನು ನೋಡಿ ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಇವ್ರು ಏನು ಹೆದರ್ಕೊಳ್ಳೋ ಅಂತದ್ದು ಏನಿದೆ? ಈಗ ತನಿಖೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂದ್ರೆ ತನಿಖೆ ಮಾಡಿ ಅನ್ನುವಂಥದ್ದು, ಅರೆಸ್ಟ್ ಮಾಡಿ ಅನ್ನುವಂಥದ್ದ? ಅದು ಯಾಕೆ ಎದುರುವಂಥದ್ದು? ಇವ್ರು ಹೇಳ್ತಿದ್ರು ನಾವು ಲೀಗಲ್ ಫೈಟಿಂಗ್ ಮಾಡ್ತೀವಿ ಅಂತ. ಮಾಡಿ ಆಮೇಲೆ ಬಿಜೆಪಿಯ ಹಗರಣಗಳು ಅಷ್ಟಿದೆ, ಇಷ್ಟ ಆಯ್ತು, ಏನೇನೋ ಎಲ್ಲರ ಮೇಲೂ ಹೇಳುವಂಥವ್ರು ಇವರು. ಅಧಿಕಾರದಲ್ಲಿ ಇವರಿದ್ದಾರೆ, ತನಿಖೆ ಮಾಡಿಸಿ. ನಾವು ಬೇಡ ಅಂತ ಹೇಳ್ತಾ ಇಲ್ವಲ್ಲ, ನೀವು ತನಿಖೆ ಮಾಡಿಸಿ. ನೀವು ಕೂಡ ಖಾಸಗಿ ನೈತಿಕತೆ ಯಾರು ಬೇಡ ಅಂತಿದ್ದಾರೆ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ. ಯಾಕೆ 2 ವಿಷಯಗಳ ಉಲ್ಲೇಖ ನಾವಿಲ್ಲಿ ಮಾಡ್ಬೇಕಾಗತ್ತೆ. ಈಗ ಸ್ವತಃ ಘನತವೆತ್ತ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ತನ್ನ ವಿರುದ್ಧ ತನಿಖೆ ಮಾಡೋದಕ್ಕೆ ತನಿಖಾ ಸಂಸ್ಥೆಗಳಿಗೆ ಕೊಡಕ್ಕೆ ಅವಕಾಶ ಇದೆಯಾ? ಅಂದ್ರೆ ನಾನೇ ತಪ್ಪಿತಸ್ಥ, ನನ್ನ ಮೇಲೆ ತನಿಖೆ ಮಾಡಿ. ಹಾಗಾಗಿ ಇದರಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ನಡೀತಾ ಇಲ್ಲ ಅನ್ನುವಂಥದ್ದು ಯಾರೇ ಆಗ್ಲಿ, ಈಗ ಅವರೇ ಉನ್ನತ ಸ್ಥಾನದಲ್ಲಿದ್ದು, ಅವರೇ CM ಆಗಿದ್ದು, ಅವ್ರ ವಿರುದ್ಧ ತನಿಖೆಗೆ ಬಂದಾಗ ಬೇರೆಯವ್ರ ವಿರುದ್ಧ ಅಲ್ಲ ಇದು. ಬೇರೆಯವ್ರ ವಿರುದ್ಧ ಆದ್ರೆ ಅವ್ರು ಕೊಡ್ಲಿ, ನಾವು ಕೂಡ ಅದ್ರಲ್ಲಿ ನಂಬಿಕೆ ಇಟ್ಕೊಳ್ತೀವಿ. SIT ತನಿಖೆ ಮಾಡ್ಲಿ ಅಥವಾ ಅವರು ನೇಮಿಸಿರ್ತಕ್ಕಂಥ ತನಿಖಾ ಅಧಿಕಾರಿಗಳು ತನಿಖೆ ಮಾಡ್ಲಿ, ಅದು ನಾವು ಏನು ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿ ಅವ್ರ ಮೇಲೆ, ಅವರ ಕುಟುಂಬದ ಮೇಲೆ, ಅವ್ರ ವೈಫ್ ಮೇಲೆ ಬಂದಿರತಕ್ಕಂಥ ಆರೋಪದಲ್ಲಿ ಇವ್ರು ನಾನೇ ಒಂದು ತನಿಖಾ ಸಂಸ್ಥೆ ಮಾಡಿಬಿಟ್ಟು ತನ್ನದೇ ಒಂದು ಪ್ರಭಾವ ಇರ್ತಕ್ಕಂಥ ವ್ಯಕ್ತಿಗಳನ್ನ ತನಿಖಾ ಸಂಸ್ಥೆಯಲ್ಲಿ ಅಧಿಕಾರಿಗಳನ್ನಾಗಿ ಇಟ್ಕೊಂಡು ಇವರು ವ್ಯತ್ಯಾಸವನ್ನ ಮಾಡಿ ತನಿಖೆ ಮಾಡ್ತೀವಿ ಅಂತಂದ್ರೆ ಆ ತನಿಖೆ ಮೇಲೆ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಂಬಿಕೆಯನ್ನ ಇಟ್ಕೊಳ್ಳಿಕ್ ಸಾಧ್ಯ? ನಾವು CBI ತನಿಖೆಗೆ ಕೊಡಿ ಅಂತ ಹೇಳಿದ್ರೆ ಅದರ ಮೇಲೆ ಇವರಿಗೆ ನಂಬಿಕೆ ಇಲ್ಲ, ಕೊಡ್ಲಿಲ್ಲ. ಇವರು ಸದನದಲ್ಲಿ ನಮಗೆ ಅವಕಾಶ ಕೊಡಿ ಚರ್ಚೆಗೆ ಅಂದ್ರೆ ಯಾಕೆ ಕೊಡ್ಲಿಲ್ಲ ಇವರು? ಇಷ್ಟೆಲ್ಲ ತಪ್ಪುಗಳು ಇವ್ರು ಮಾಡ್ಕೊಂಡು ಬಂದಿದ್ದು ಇವತ್ತು. ಇಲ್ಲಾಂದ್ರೆ ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಅಲ್ಲಿ ಎಷ್ಟೋ ವಿಷಯಗಳು ಚರ್ಚೆ ಆಗ್ತಾ ಇತ್ತು, ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ರೈಟ್, ಗಾಟ್ ಇಟ್. ಕಾನೂನಾತ್ಮಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಸಮಸ್ಯೆಗಳು ಎದ್ದು ಕಾಣ್ತಾನೆ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದಾಗಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಅದೇ ಕಾಪಿಯನ್ನು ಇಟ್ಕೊಂಡು ಕೋರ್ಟ್ ಮೊರೆ ಹೋಗ್ತಾರೆ ದೂರುದಾರರು. ತನಿಖೆಗೆ ಪರ್ಮಿಷನ್ ಅನ್ನು ಕೊಡಬೇಕು ಅನ್ನುವಂಥ ಪ್ರಕ್ರಿಯೆಗಳಾಗುತ್ತೆ. ಹಂಗೇನಾದ್ರೂ ಆಯ್ತು ಅನ್ನೋದೇ ಆದ್ರೆ FIR ದಾಖಲಾಗುವಂತಹ ಸಾಧ್ಯತೆ ಇರುತ್ತೆ. ಸಿದ್ದರಾಮಯ್ಯನವರ ಮುಂದೆ ಹಾಗಾದ್ರೆ ಯಾವುದೇ ಆಪ್ಷನ್ ಇಲ್ವಾ? ಇದೆ. ಹೈಕೋರ್ಟ್ ಮೊರೆ ಹೋಗ್ತಾರೆ, ಅಲ್ಲೂ ಕೂಡ ಅನುಮತಿಗೆ ಎಸ್ ಅನ್ನುವಂಥ ರಿಸಲ್ಟ್ಸ್ ಬಂತು ಅನ್ನೋದಾದ್ರೆ ಸುಪ್ರೀಂವರೆಗೂ ಕೂಡ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ರೈಟ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ರಾಜ್ಯಪಾಲರು CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನೋಡಪ್ಪ, ನಾನು ಒಂದು ಸತ್ಯ, ಸಿದ್ದರಾಮಯ್ಯನವರು
ನುರಿತ ರಾಜಕಾರಣಿ. ಕೆಲವಾರು ಸಂದರ್ಭದಲ್ಲಿ ಕಾನೂನಿಗಿನ್ನ ನಾವು ಯಾರೂ ಇದಲ್ಲ, ಕಾನೂನು ಅದ್ರ ಕೆಲಸನ ಅದು ಮಾಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವ್ರೇನು ಮಾಡೋಕ್ಕೂ ಮಾಡ್ತಾರೆ. ಒಂದು ಸತ್ಯ, ಕಾನೂನಿಗಿನ್ನ ನಾವ್ಯಾರೂ ದೊಡ್ಡವರಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಏನಿದೆ, ಅದು ಯಾರ್ಯಾರಿಗೆ ಯಾವ್ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿದೆ. ಅದನ್ನು ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ. ನನಗೂ 45 ವರ್ಷ. ನಾವು ಒತ್ತಾಯ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ನುರಿತ ರಾಜಕಾರಣಿ, ಬುದ್ಧಿವಂತರಿದ್ದಾರೆ. ನಾನು ಅವರೆಲ್ಲ ತುಂಬ ಆತ್ಮೀಯತೆಯಲ್ಲಿ ಕೆಲಸ ಮಾಡಿದ್ದೀವಿ. ನಿನ್ನೆನೂ ಕೂಡ ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಮಾತಾಡಿದ್ದನ್ನು ನಾನು ತುಂಬ ಆನಂದದಿಂದ ಸ್ವೀಕಾರ ಮಾಡಿದ್ದೀನಿ. ಬಾಕಿದ್ದೆಲ್ಲ ಕಾನೂನು ನೋಡ್ತದೆ, ಕಾನೂನು ಏನಾಯ್ತದೆ ಅದು ಆಯ್ತು. ಇರ್ಷಾದ್ ಪಾಷಾ ಅವರೇ, ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿತಾರೆ ಅಂತ ಅನ್ಸತ್ತಾ? ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ನಮಗೇನು ಸ್ವಲ್ಪನೂ ಆಶ್ಚರ್ಯ ಇಲ್ಲ. ಅವ್ರು ಅರೆಸ್ಟ್ ಆದರೂ ಆಶ್ಚರ್ಯ ಇಲ್ಲ. ಏನಕ್ಕಂದ್ರೆ ಅವರು ಬಿಜೆಪಿ ವಿರುದ್ಧ ನಿಂತ್ಕೊಂಡಿರೋದು. ಬಿಜೆಪಿ ವಿರುದ್ಧ ಯಾರು ನಿಂತ್ಕೊಳ್ತಾರೆ ಅವ್ರಿಗೆಲ್ಲ ಈ ಕಾಣಿಸ್ತಾರೆ. ಈ ಗತಿ ಎಲ್ಲರೂ ನೋಡ್ಲೇಬೇಕು. ಬಿಜೆಪಿ ವಿರುದ್ಧ ಯಾವ ಸಿಎಂ ಇದ್ದಾರೆ ಎಲ್ಲರೂ ಜೈಲ್ ಕಳ್ಸದೆ ಇವರು. ಏನಕ್ಕಂದ್ರೆ ಇವ್ರ ಹತ್ರ ಇರೋ ಇಡಿ, CBI, ಗವರ್ನರ್ ಆಫ್ ಕರ್ನಾಟಕ ತೆಗೆದ್ಬಿಟ್ಟು ಗವರ್ನರ್ ಆಫ್ ಬಿಜೆಪಿ ಅಂತ ಆಗ್ಬಿಟ್ಟು ಇವ್ರು ಕೆಲಸ ಮಾಡಿದ್ರೆ ಚೆನ್ನಾಗಿದೆ ಬಿಜೆಪಿ ಅವರನ್ನು. ಏನಕ್ಕಂದ್ರೆ ಬೇರೆಯವ್ರಿಗೆಲ್ಲ ನೈತಿಕತೆ ಬಗ್ಗೆ ಕೇಳ್ತಾರೆ ಇವರು. ಬಿಜೆಪಿ ಅವ್ರಿಗೆ ನೈತಿಕತೆ ಇಲ್ಲ. ಪವರ್ ಮಿಸ್ಯೂಸ್ ಮಾಡಿದ್ರು ಅಂತ ಸಿದ್ದರಾಮಯ್ಯ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇದಾರಲ್ಲ. ಅಮಿತ್ ಶಾ ಅವ್ರು ಏನ್ ಮಾಡಿರೋದು ಮತ್ತೆ BCCI ಇದು ಮಾಡಿದಾರಲ್ಲ, ಅದು ಪವರ್ ಮಿಸ್ಯೂಸ್ ತಾನೆ. ಅವ್ರಿಗೂ ನೈತಿಕತೆ ಇದ್ರೆ ಅವ್ರು ರಿಸೈನ್ ಮಾಡ್ಬಿಟ್ಟು ಅವ್ರ ಮಗನ್ ಮೊದಲು ಕರ್ಕೊಂಡೋಗಿ ಕ್ರಿಕೆಟ್ ಎಲ್ಲ ಆಡಿಸಿ ಅಲ್ಲಿಂದ ಆಯ್ಕೆ ಆಗ್ಬಿಟ್ಟು ಬರ್ಲಿ. ನೈತಿಕತೆ ಬಗ್ಗೆ ಬಿಜೆಪಿ ಅವ್ರು ಮಾತಾಡ್ಲೇಬಾರ್ದು. ಏನಕ್ಕಂದ್ರೆ ಇವ್ರು ಮಾತಾಡೋ ನೈತಿಕತೆ ನೋಡ್ಕೊಂತಾ ಇದ್ರೆ ಜನ ನಗಿತಾರೆ. 100% ಮೇಡಮ್. ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯ ಅವ್ರಂತ ಇಲ್ಲ, ಬಿಜೆಪಿ ಆಪೋಸಿಟ್ ಯಾವ ಪಕ್ಷಗಳು ನಿಂತ್ಕೊಂಡಿದೆ ಎಲ್ಲರೂ ಇದಕ್ಕೆ ಬಲಿ ಆಗೇ ಆಗ್ತಾರೆ. ಯಾರಿಗೂ ಬಿಡ್ತಾ ಇಲ್ಲ ಅವರು. ಇವ್ರು ಜನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಡೋರ್ ಎಂಟ್ರಿಗಳು, ಗವರ್ನರ್ಗಳಿಗೆ ಇಟ್ಕೊಂಡು ಸರ್ಕಾರಗಳಿಗೆ ಬೀಳ್ಸೋದು, CMಗಳಿಗೆ ಜೈಲ್ ಕಳ್ಸೋದು, ಇದೇ ಕೆಲಸ ಇವ್ರಿಗೆ ಬರೋದು, ಬೇರೆ ಏನು ಬರಲ್ಲ. ಇದೇ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ಶ್ರೀಲಂಕಾದಲ್ಲಿ ಜನ ನೋಡಿದ್ದಾರೆ, ಬಾಂಗ್ಲಾದೇಶಲ್ಲಿ ನೋಡಿದ್ದಾರೆ, ಮೋಸ್ಟ್ಲಿ ಮೋದಿ ಅವ್ರಿಗೂ ಇದೇ ಪರಿಸ್ಥಿತಿ ಬರ್ಬೋದು. ಇವರು ಈಶ್ವರದವ್ರೆ ಒಂದು ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು. ರೈಟ್, ನೀವು ಹೇಳಿದಾಗೆ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯ ಬಲಿ ಆಗ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ನಿಮ್ ಮೇಲೊಂದು ಅಲಿಗೇಷನ್ ಇದೆ, ನೀವೇ ದೊಡ್ಡ ಸ್ಥಾನದಲ್ಲಿ ಇದ್ದೀರಾ. ನಾನ್ ತಪ್ಪು ಮಾಡಿದ್ದೀನಿ ಅನ್ನೋದಾದ್ರೆ ಒಂದು ತನಿಖೆಗೆ ಒಂದಿಬ್ರನ್ನ ಯಾರನ್ನೋ ನೇಮಕ ಮಾಡ್ಬಿಟ್ಟು ನೀವು ರಿಪೋರ್ಟ್ ಕೊಡಿ ಅಂತ ನೀವು ಆ ಸ್ಥಾನದಲ್ಲಿ ಇದ್ಕೊಂಡು ಹೇಳೋದು ಸೂಕ್ತ ಅಂತ ನಿಮ್ಗೆ ಅನ್ಸತ್ತಾ? ಮೇಡಮ್, ನಿಮ್ಗೆ ಆತರ ಇದ್ರೆ CBI ನಿಮ್ದೇ CBI ತಾನೆ. ನಿಮ್ದು ಇಲ್ಲ ಮೇಡಮ್. ಏನಕ್ಕಂದ್ರೆ ಬಿಜೆಪಿ ಅವರು ನೀವೊಂದು ಸ್ಥಾನದಲ್ಲಿ ಇರ್ತೀರಾ, ನಿಮ್ಮ ಮೇಲೆ ಏನೋ ಎಲಿಗೇಷನ್ ಬಂತು, ನಿಮ್ದು ಕಲೀಗ್ಸ್ ಯಾರೋ ಕಂಪ್ಲೇಂಟ್ ಕೊಟ್ರು. ಸೊ ಆ ಕಂಪ್ಲೇಂಟ್ ಅನ್ನ ನೀವು ಹೆಂಗ ಸ್ವೀಕಾರ ಮಾಡ್ತೀರಾ? ನನ್ನ ಮೇಲೆ ಒಂದೇನೋ ದೊಡ್ಡ ಪ್ಲೇಸ್ ಅಲ್ಲಿ ಇದ್ದವ್ರು ನೀರು ಅದೇ ಸ್ಥಾನದಲ್ಲಿ ನೀವು ಕಂಟಿನ್ಯೂ ಆಡ್ಕೊಂಡ್ಬಿಟ್ಟು ತನಿಖೆನ ಎದುರಿಸೋದ, ಅಥವಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಥವಾ ಕಾನೂನಾತ್ಮಕವಾಗಿ ಏನ್ ಹೋರಾಟ ಮಾಡ್ಬೇಕು ಅದನ್ನ ಫಾಲೋ ಮಾಡ್ತೀರಾ? ಮೇಡಮ್, ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಡಕ್ಕೆ ಅವ್ರ ಮೇಲೆ ಏನು ಆಪಾದನೆ ಇಲ್ಲ, ಅವ್ರ ವೈಫ್ ಮೇಲೆ ಇರೋದು. ಅವ್ರ ವೈಫ್ಗೂ ಇವ್ರಿಗೆ ನೀವು ಕರ್ಕೊಂಡು ಬಂದು ಅವ್ರು ಏನಾದ್ರು CM ಪವರ್ ಅಲ್ಲಿ ಇದ್ದು ಏನಾದ್ರು ಮಿಸ್ಯೂಸ್ ಮಾಡಿದ್ರೆ ಖಂಡಿತ ನೀವು ಹೇಳೋ ತರ ಅವ್ರು ರಿಸೈನ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಲಿ. ಆದ್ರೆ ಅವ್ರು ಏನ್ CM ಇರ್ಲಿಲ್ಲ, ಅವ್ರು ಇದ್ದಿದ್ ಯಾವ್ದ್ರಲ್ಲಿ ಬಿಜೆಪಿ ಅವಧಿಯಲ್ಲಿ ಆಗಿರೋದು. ಆತರ ಸ್ಕ್ಯಾಮ್ ಮಾಡಿದಾರಂದ್ರೆ ಇವ್ರು ಭಾಗಿ ಇರಬೇಕು. ಬಸವರಾಜ ಬೊಮ್ಮಾಯಿ ಅವರು ಏನಕ್ಕಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮೋಸ್ಟ್ಲಿ ಅವ್ರಿಗೂ ಗೊತ್ತಿತ್ತೇನೋ. ಅಂದ್ರೆ ಈಗ ಅಡ್ಜಸ್ಟ್ಮೆಂಟ್ ಡ್ರಾಪ್ ಆಗಿದೆ, ಹಂಗಾಗಿ ಪಾಪ ಕೇಸ್ಗಳೆಲ್ಲ ಹೊರಗೆ ಬರ್ತಿದೆ. ಹೌದು, ರೈಟ್, ಗೊತ್ತಾಯ್ತು. ಮಾತಾಡ್ತೀನಿ. ಪ್ರಶಾಂತಿ ಅವರೇ, ನೀವು ಹೇಳಬೇಕು, ಗವರ್ನರ್ ಆಫ್ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಗವರ್ನರ್ ಆಫ್ ಬಿಜೆಪಿ ಅಂತ ಮಾಡಿದ್ರೆ ಸೂಕ್ತ ಅಂತ ಹಲವು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾವೆ. ಷಡ್ಯಂತ್ರ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಇದೇ ಬಿಜೆಪಿ ಮತ್ತು JDS. ಏನ್ ಹೇಳ್ತೀರಿ ಪ್ರಶಾಂತಿ ಅವರೇ? ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಇವಾಗ ತಪ್ಪು ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಈಗ ಇದು ಷಡ್ಯಂತ್ರ, ಇದು ಕುತಂತ್ರ ಅನ್ನೋದು ನಾರ್ಮಲ್ ಆಗಿ ಎಲ್ಲ ಅಪೋಸಿಷನ್ ಪಾರ್ಟಿಗಳು ಮಾಡುವಂತದ್ದು ಕೆಲವೊಂದೊಂದು ಹೇಳಿಕೆಗಳು. ಇವಾಗ ನೀವು ಒಂದು ಗಮನಿಸ್ಬೇಕು, ಇವಾಗ ರಾಜ್ಯಪಾಲರಿಗೆ ಪತ್ರ ಬರೆದಂತವ್ರು ಯಾರು? ಏನ್ ಬಿಜೆಪಿ ಅವರು JDS ಅವರು ಹೋಗಿ ಬರೆದ್ರ? ಇಲ್ಲ, ಹೋಗಿ ಬರೆದಿದ್ದು TJ ಅಹಮದ್ ಅವರು, ಆಮೇಲೆ TJ ಅಬ್ರಹಾಂ ಅವರು, ಮತ್ತೆ ಸ್ನೇಹಮಯಿ ಕೃಷ್ಣ ಅವರು. ಇವರಿಬ್ರು ಯಾರು? ಇವರಿಬ್ರು ಸಾಮಾಜಿಕ ಕಾರ್ಯಕರ್ತರು. ಸೊ ಇವರ ಗಮನಕ್ಕೆ ಬಂದಂತಹ ಎಲ್ಲ ಒಂದು ಅಂಶಗಳನ್ನ ಇಟ್ಟು, ಯಾಕಂದ್ರೆ ಇದೆ ಹೇಳಿದ್ರೆ ಈ ಮೂಢ ಹಗರಣ ಇವ್ರೇನ್ ಬಿಜೆಪಿ ಸರ್ಕಾರದಿಂದ ನಡೀತಾ ಇರುವಂತದ್ದು ಅಂತ ಹೇಳ್ತಾರಲ್ಲ, ಆ 97 ಅಲ್ಲಿ ಏನು ಉಪಮುಖ್ಯಮಂತ್ರಿ ಆದವ್ರು ಯಾರು?
ಯಾರ ಅಧಿಕಾರ ಯಾವ ಟೈಮಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ರು ಆವಾಗ ಅಧಿಕಾರಗಳನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸರಿಯಾಗಿ ನೋಡಿ 97 ಇವಾಗ ಈ ನಿವೇಶನ ಏನು ಕೃಷಿ ಭೂಮಿ ಆಗಿರತಕ್ಕಂತ ಈ ಕೃಷಿ ಭೂಮಿ ಮೂಡಾಗೆ ನೋಟಿಫೈ ಆಗಿ ಮತ್ತೆ ಡಿನೋಟಿಫಿಕೇಶನ್ ಆಗಿರೋದು ಎಲ್ಲ ಯಾರ ಕಾಲದಲ್ಲಿ, ಯಾರ ಅಧಿಕಾರ ಸಂದರ್ಭದಲ್ಲಿ. ಪ್ರತಿಯೊಬ್ರು ಅಲ್ಲಿ ಕೂತಿರುವಂತಹ ಪ್ಯಾನಲಿಸ್ಟ್ ಎಲ್ಲ ಈ ಕಾಂಗ್ರೆಸ್ ಅವರು ಮತ್ತೆ ಆಮ್ ಪಕ್ಷದವರು ದಾರಿ ತಪ್ಪು ಹಾಗೆ ಜನರ ಒಂದು ದಿಕ್ಕು ತಪ್ಪುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಎಲ್ಲೂ ದಿಕ್ಕು ತಪ್ಪಿಸ್ತಾ ಇಲ್ಲ ಮೇಡಮ್, ನೀವು ಜನತಾ ದಳದವ್ರು ತಪ್ಪಿಸ್ತಾ ಇರೋದು. ಜನತಾ ದಳದವರು ನೀವು ಆ ಸ್ಟೇಟ್ಮೆಂಟ್ ಕೊಳ್ಳೇಬೇಡಿ ಆಮ್ ಆದ್ಮಿ ಪಾರ್ಟಿ ಬಗ್ಗೆ. ಏನಕ್ಕಂದ್ರೆ ಜನತಾ ದಳಕ್ಕೆ ಆ ನೈತಿಕತೆನೇ ಇಲ್ಲ. ಇವತ್ತು ಇಲ್ಲಿರ್ತೀರಾ, ನಾಳೆ ಅಲ್ಲಿರ್ತೀರಾ. ನೀವು ಯಾವ್ದು ಅದೇನೋ ಹೇಳ್ತಾರಲ್ಲ, ಭ್ರಷ್ಟ ಜೊತೆಲಿ ನಿಂತ್ಕೊಂಡಿರೋ ದೊಡ್ಡ ಭ್ರಷ್ಟರು ಅಂದ್ರೆ ನೀವೇ. ನಿಮ್ದ್ರಲ್ಲಿ ಇರೋದ್ರ ಭ್ರಷ್ಟ ಇಲ್ಲ. ಪ್ಲೀಸ್ ಕಂಟಿನ್ಯೂ ಪ್ರಶಾಂತಿ. ಫಸ್ಟ್ ಆಫ್ ಆಲ್ ಮಾಧ್ಯಮದಲ್ಲಿ ಕೂತಿದ್ದೀರಾ, ಒಬ್ರು ಮಾತಾಡ್ಬೇಕಾದ್ರೆ ಮತ್ತೊಬ್ರು ಮಾತಾಡ್ಬೇಡ. ಮಾತಾಡಿದಕ್ಕೆ ಇದಿಲ್ಲ. ಅದೇ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಅಲಿಗೇಷನ್ ಮಾಡೋ ಮುಂಚೆ ಯೋಚನೆ ಮಾಡ್ಬಿಟ್ಟು ಅಲಿಗೇಷನ್ ಮಾಡಬೇಕು. ಪ್ರಶಾಂತಿ ಅವರೇ ಮಾತಾಡಿ. ನೀವು ಮಾತಾಡ್ಬೇಕಾದ್ರೆ ನಾನು ಮಧ್ಯದಲ್ಲಿ ಕಮ್ ಟು ದ ಪಾಯಿಂಟ್. ಪ್ರಶಾಂತಿ ಅವರೇ ಪ್ಲೀಸ್ ಕಮ್ ಟು ದ ಪಾಯಿಂಟ್. ಓಕೆ, ನೀವು ಮಾತಾಡ್ಬೇಕಂದ್ರೆ ವಿಷಯ ಹೊರಟೋಗ್ಬಿಡುತ್ತೆ. ವಿಷಯಕ್ಕೆ ಬನ್ನಿ. ಕರೆಕ್ಟ್. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಇವಾಗ ಅಬ್ರಹಾಂ ಅವರು ಹಾಕಿರುವಂತದ್ದು ಮತ್ತೆ ಸ್ನೇಹಮಯಿ ಕೃಷ್ಣ ಮತ್ತು ಟಿಜೆ ಅಬ್ರಾಹಂ ಅವರು ಹಾಕಿದಂತ ದೂರಿಗೆ ಪ್ರತಿಕ್ರಿಯೆ ಬಂದಿದೆ ಅನ್ನೋದಾದ್ರೆ ಕ್ರೆಡಿಟ್ ನೀವ್ ಯಾಕೆ ತಗೋತಿದ್ದೀರಿ? ಬಿಜೆಪಿ ಮತ್ತು ಜೆಡಿಎಸ್ ನವರು ನಾವು ಮಾಡಿದ ಪಾದಯಾತ್ರೆಯ ಫಲ ಇವತ್ತು ನೋಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ. ನಿಮಿಷ, ಪಾದಯಾತ್ರೆ ಒಂದು ಕಾರಣ ಆದ್ರೆ ಇನ್ನೊಂದು ಕಾರಣ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಕೂಡ ಇದ್ರಲ್ಲಿ ಜನರಿಗೆ ಮನದಟ್ಟು ಮಾಡುವ ಹಾಗೆ ಪಾದಯಾತ್ರೆ ನಡೆದಿದೆ. ಪ್ರತಿ ಹಳ್ಳಿಗೂ ಯಾವ ರೀತಿ ಇಲ್ಲಿಂದ ನಾವು ಕೆಂಗೇರಿಯಿಂದ ಮೈಸೂರುವರೆಗೂ ಪಾದಯಾತ್ರೆ ನಡೆದಿರೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿದ್ದೀವಿ. ಯಾವ ರೀತಿ ಮೂಢ ಹಗರಣಗಳು ಎಲ್ಲಿಂದ ಯಾವಾಗ ಶುರು ಆಯ್ತು, ಯಾವ ರೀತಿ ನೋಟಿಫೈ ಆಗಿ ಡಿನೋಟಿಫೈ ಆಗಿ ಅದನ್ನ ಯಾವ ರೀತಿ ಅಕ್ವೈರ್, ಯಾವ ರೀತಿ ದಲಿತರ ಒಂದು ಈ ಕೃಷಿ ಭೂಮಿಯನ್ನು ಯಾವ ರೀತಿ ತಗೊಂಡಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ನಾವು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟು ಬಂದ್ವಿ. ನಂತರ ಇದು ಮುಗಿಲ್ಮುಟ್ಟಿತ್ತು. ಆಮೇಲೆ ರಾಜ್ಯಪಾಲರು ಕೂಡ ಏನ್ ತಕ್ಷಣನೇ ಹೋಗ್ಲಿ ಬಂಧಿಸ್ಬಿಡಿ, ಪ್ರಾಸಿಕ್ಯೂಷನ್ ಮಾಡಿಸ್ಬಿಡಿ ಅಂತ ಹೇಳಿಲ್ಲ. ಅವರು ಕೂಡ ಟಿಜೆ ಅಬ್ರಹಾಂ ಅವ್ರನ್ನ ಕೂಡಿಸ್ಕೊಂಡು ಏನು ಕತೆ ವಿವರ ನೀಡಿಸಿದ್ರು. ಆಲ್ಮೋಸ್ಟ್ 4 to 5 hours ಅವ್ರನ್ನ ಕೂಡಿಸ್ಕೊಂಡು ಯಾವ ರೀತಿ ಏನು ಅಂತ ಕೂಲಂಕುಷವಾಗಿ ಕೇಳಿ ನಂತರ ಅವರು ಇದನ್ನ ಪರಿಗಣಿಸಿ ಇದ್ರ ಮೇಲೆ ಆಕ್ಷನ್ ತಗೊಳ್ಳಿರುವಂತ ಸಂಗತಿ. ಇದನ್ನ ನೀವು ಇಲ್ಲ ಕುತಂತ್ರ ಷಡ್ಯಂತ್ರ, ಅವರು ಬಿಜೆಪಿ ಅವರು ಇವರು ಜೆಡಿಎಸ್ ನವರು ಅಂತ ಹೇಳೋ ಈ ಒಂದು ಪ್ಲಾನಿಂಗ್ ವೇ ಆಫ್ ಟಾಕ್ ಇದೆ ಅಲ್ಲ ಈ ಕಾಂಗ್ರೆಸ್ ಅವ್ರದ್ದು, ಅದನ್ನ ತಳ್ಳ ಹಾಕ್ತೀನಿ ಈ ಕಡೆ. ಆಮೇಲೆ ಆ ರೀತಿ ಯಾರು ಮಾಡಿಲ್ಲ. ಇಲ್ಲಿ ನಾವು ನೈತಿಕತೆ, ನ್ಯಾಯಕ್ಕಾಗಿ ಹೋರಾಟ, ದಲಿತರ ಹಣವನ್ನ ದಲಿತರ ಸಿಗ್ಬೇಕಾಗಿರುವಂತ ನೋಡಿ, ಕಾರ್ಗಿಲ್ ಯೋಧರಿಗೆ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ. ಟೋಟಲ್ ಆಗಿ 86 ನೋಡಿ ನನ್ನ ಹತ್ರ ಇಲ್ಲಿ ಟಿಜೆ ಅಬ್ರಹಾಂ ಅವರು ಕೊಟ್ಟಿರೋ ಅಂತಾನೆ ವಿವರಣೆಗಳಿದೆ. 86,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಪಾಪ ಅವರೆಲ್ಲ ಬಡವರು ಹೆಣ್ಮಗಳು ಗಂಡನ ಕಳೆದುಕೊಂಡು ಪಾಪ ನಿವೇಶನ ಅಂತವ್ರು ಕೇಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಸುತ್ತಾಡ್ತಾ ಇದಾರೆ. ಪಾಪ ಅಂತವ್ರಿಗಿಲ್ಲ. ಇವರು ಮುಖ್ಯಮಂತ್ರಿ ಆಗಿ ಈ ರೀತಿ ಅವರ ಒಂದು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಪ್ರಶಾಂತಿ ಅವರೇ ಗೊತ್ತಾಯ್ತು. ನಂದನ್ ಕಶ್ಯಪ್ ಅವರು ಇದಕ್ಕೆ ಉತ್ತರ ಕೊಡ್ತಾರೆ. ದೂರುದಾರರ ದೂರಿನ ಆಧಾರದಲ್ಲಿ ಎಲ್ಲವನ್ನ ಪರಿಶೀಲನೆ ನಡೆಸಿ ರಾಜ್ಯದ ಪ್ರಥಮ ಪ್ರಜೆ ಅಂತ ಕರೆಸ್ಕೊಳ್ಳೋ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಷಡ್ಯಂತ್ರ ಅಂತ ಕರೆಯೋದಾದ್ರೆ ಎಲ್ಲಿಂದ ಬರುತ್ತೆ ಷಡ್ಯಂತ್ರ? ನೋಡಿ, ದೂರುದಾರ ಯಾರು? ಅಬ್ರಾಹಂ ಯಾರು? ಇದೇ ಸುಪ್ರೀಂ ಕೋರ್ಟ್ ಈ ವ್ಯಕ್ತಿಗೆ ಛೀಮಾರಿ ಹಾಕಿದ್ದಾರೆ. 25 ಲಕ್ಷ ರೂಪಾಯಿ ದಂಡ ಕಟ್ಟಿಸ್ಕೊಂಡಿದ್ದಾರೆ. ಇದೇ ಅಬ್ರಾಹಮು ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಒಬ್ಬ KS ಆಫೀಸರ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಗಾಕೊಂಡು ಅವ್ರ ಮೇಲೆ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ರೋಲ್ ಕಾಲ್ ಮಾಡಕ್ ಹೋಗಿ ಇಂದಿರಾನಗರದಲ್ಲಿ ಸಿಗಾಕೊಂಡಿರುವ ವ್ಯಕ್ತಿ ಟಿಜೆ ಅಬ್ರಾಹಂ. ಅದೇ ಒಂದು 25 ಲಕ್ಷಕ್ಕೆ ಮತ್ತೆ ಕೋರ್ಟಿಗೆ ಹೋಗ್ಬಿಟ್ಟು ಐ ವಾಂಟ್ ಆನ್ಸರ್ ಮಾತಾಡ್ತಿದ್ರೆ ಟಿಜೆ ಅಬ್ರಾಹಂ ಇದೇ KS ಆಫೀಸರ್ ಸುಮಾ ಅನ್ನೋ KS ಆಫೀಸರ್ಗೆ ಸ್ಟಿಂಗ್ ಆಪರೇಷನ್ ಮಾಡಿ ಇಂದಿರಾನಗರದಲ್ಲಿ ನಿಂದೇನೋ ಬಯಲ್ಗೆ ಎಳಿತೀನಿ ಅಂದ್ಬಿಟ್ಟು ಸಿಗಾಕೊಂಡು ಇದೇ KS ಆಫೀಸರ್ ಹತ್ರ ದುಡ್ಡಿಸ್ಕೊಂಡು ಬಯಲಾಗಿರೋ ವ್ಯಕ್ತಿ ಇದೇ ಟಿಜೆ ಅಬ್ರಾಹಂ. ಇವರಿಗೆ ಈ ಸೋಷಿಯಲ್ ಆಕ್ಟಿವಿಸ್ಟ್ ಅವರಿಗೆ
ಅವನೇ ದುಡ್ಡು ಇಸ್ಕೋತಾನೆ ಒಂದ್ ಕಡೆ, ಇನ್ನೊಂದ್ ಕಡೆ ಅವನು ಕರಪ್ಷನ್ ವಿರುದ್ಧ ಹೋರಾಡ್ತಾನಂತೆ. ಅವನಿಗೆ ನ್ಯಾಯ, ನೀತಿ, ನೈತಿಕತೆ, ಬದ್ಧತೆ ಇದೆಯಂದ್ರೆ ಆ TJ ಅಬ್ರಾಮ್ಗೆ. ಇದೇ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಇದೇ TJ ಅಬ್ರಾಮ್ಗೆ ಮಾರಿ ಹಾಕವ್ರೆ. ಸಂತೋಷ್ ಹೆಗಡೆ ಅಂತ ಲೋಕಾಯುಕ್ತದವರು ಇದೇ ಯಡಿಯೂರಪ್ಪನವರ ವಿಚಾರದಲ್ಲಿ, ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನಿಮ್ಗೆ ಗೊತ್ತು ರಾಜ್ಯ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಅದೇ ವ್ಯಕ್ತಿ ಕೈಯಲ್ಲಿ ಇದೇ TJ ಅಬ್ರಾಮ್ ಅನ್ನೋ ವ್ಯಕ್ತಿ ಈಸ್ ಎ ರೋಲ್ ಕಾಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಸ್ ಎ ರೋಲ್ ಕಾಲ್ ಆಕ್ಟಿವಿಸ್ಟ್ ಅಂತ ಪದ ಉಪಯೋಗಿಸಿದ್ದಾರೆ. ರೋಲ್ ಕಾಲ್ ಆಕ್ಟಿವಿಸ್ಟ್. He is not fighting against for a cause. He is doing for a purpose which will fill his stomach. Stomach means XYZ. ಹೌದು. ಇವನು ಈತ is not a social activist. ಈಸ್ ನಾಟ್ ಎ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ರೆ ನಿಮ್ಗೆ ಷಡ್ಯಂತ್ರ ಎಲ್ಲಿ ಕಾಣಿಸ್ತಿದೆ? ಬಿಜೆಪಿ ಮತ್ತು ಜೆಡಿಎಸ್ ಹೆಂಗೆ ಕಾಣಿಸ್ತಿದೆ? ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಷಡ್ಯಂತ್ರ ಇನ್ನೊಂದು ಹೇಳ್ತೀನಿ. 17A ಅಲ್ಲಿ ಇವರು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ್ದಾರೆ. 17A ಪ್ರಾಸಿಕ್ಯೂಷನ್ ಅಲ್ಲಿ ಅನುಮತಿ ಕೊಟ್ಟಿರೋದು ಲೆಟರ್ ಅಲ್ಲಿ ಯಾರು? ಗವರ್ನರ್ ಸೆಕ್ರೆಟರಿ. ಹೂ ಇಸ್ ಗವರ್ನರ್ ಸೆಕ್ರೆಟರಿ? ಜಸ್ಟ್ ಒಂದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕ್ಲರ್ಕ್. ಈಸ್ ಜಸ್ಟ್ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕ್ಲರ್ಕ್. ಕಾನೂನು, ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೇಲೆ ಅವ್ರಿಗೇನಾರ ಒಂದು ಅರಿವಿದ್ಯಾ? ನೋಟಿಸ್ ಬರುತ್ತಾ? ಸೈನ್ ಮಾಡಿರೋದು ಯಾರು? ಗವರ್ನರ್ ಸೆಕ್ರೆಟರಿ. ಜಸ್ಟ್ ಅನ್ ಸೆಕೆಂಡ್ ಡಿವಿಷನ್, ಫಸ್ಟ್ ಡಿವಿಷನ್ ಕ್ಲರ್ಕ್. ಅಲ್ಲ, ನೀವು ಸಂವಿಧಾನದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟ್ ಮಾಡಿ. ಐ ವಾಂಟ್ ಟು ಆನ್ಸರ್. ಬಿಜೆಪಿ ಅವರು ರಾಜ್ಯದಲ್ಲಿ, ದೇಶದಲ್ಲಿ ಗವರ್ನರ್ ಆಫೀಸ್ ಅನ್ನ RSS ನ ಕಚೇರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಮಾಧ್ಯಮದ ಮೂಲಕ ದೇಶದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಕೂತಿರೋರೆಲ್ಲ ಬಿಜೆಪಿ ಕಾರ್ಯಕರ್ತರು. ದೇ ಆರ್ ನಾಟ್ ಕಾನ್ಸ್ಟಿಟ್ಯೂಷನ್ ಬೌಂಡ್ ಪೊಸಿಷನ್ ಹೋಲ್ಡ್ ಮಾಡ್ತಿರೋ ವ್ಯಕ್ತಿ ಅಲ್ಲ. ನಾನು ಕೂತಿರೋರು ಬಿಜೆಪಿ ಕಾರ್ಯಕರ್ತರು. ಐ ಆಮ್ ಟೆಲಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್. ದೇಶದಲ್ಲಿ ಕೂತಿರುವ ಗವರ್ನರ್ ಮತ್ತೆ ಅವ್ರ ಆಫೀಸ್ ನಲ್ಲಿ ಕೂತಿರೋರೆಲ್ಲ ಬಿಜೆಪಿ ಕಾರ್ಯಕರ್ತರು. ದೇ ಆರ್ ನಾಟ್ ಕಾನ್ಸ್ಟಿಟ್ಯೂಷನ್ ಹೋಲ್ಡಿಂಗ್ ಪೊಸಿಷನ್ ಅಲ್ಲಿರೋ ವ್ಯಕ್ತಿಗಳಲ್ಲ. ದೇ ವಾಂಟ್ ಟು ಹರಾಸ್ ಆಲ್ ಇಂಡಿಯಾ ಅಲಯನ್ಸ್ ಗವರ್ಮೆಂಟ್ ಲೀಡರ್ಸ್ ಅಂಡ್ CMs. ಅವ್ರ ಉದ್ದೇಶ ಅಷ್ಟೇ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, 17A ಅಂತ ಅದ್ರಲ್ಲಿ ಒಂದು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ್ದಾರೆ. 2021 ಸೆಪ್ಟೆಂಬರ್ 3 ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಲೆಟರ್ ರೆಡಿ ಮಾಡುತ್ತೆ. ಲೆಟರ್ ಕಳಿಸುತ್ತೆ ಎಲ್ಲಾ ರಾಜ್ಯಕ್ಕೂ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ processing the cases under the section of 17A of the Prevention Corruption Act. ಇದರಲ್ಲಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂದ್ರೆ ಒಬ್ರು DG ಲೆವೆಲ್ ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು. ಇಲ್ಲಿ ಆಸ್ ಪರ್ ದಿ law 17A which is released by Government of India under Home Minister ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ ಹೇಳಿರುವ 17A ಕಾಯ್ದೆ ಅಡಿಯಲ್ಲಿ ಒಬ್ರು CM ನ ಇಲ್ಲ MLA ನ ಮಿನಿಸ್ಟರ್ ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂದ್ರೆ ಒಬ್ಬ DIG ಲೆವೆಲ್ ಆಫೀಸರ್, IG ಲೆವೆಲ್ ಆಫೀಸರ್ ರಿಕ್ವೆಸ್ಟ್ ಕಳಿಸ್ಬೇಕು. ಇಲ್ಲಿ ನಮ್ಮ ಸಿದ್ದರಾಮಯ್ಯನವರ ಕೇಸಿನಲ್ಲಿ ಯಾವ DIG IG ಲೆವೆಲ್ ಆಫೀಸರ್ ಯಾರು ರಿಕ್ವೆಸ್ಟ್ ಕೊಟ್ಟಿಲ್ಲ, ಇಲ್ಲ ಕಂಪ್ಲೇಂಟ್ ಆಗಿಲ್ಲ. ದಿಸ್ ಇಸ್ ಎ ಷಡ್ಯಂತ್ರ ಬೈ ಬಿಜೆಪಿ ಕಾರ್ಯಕರ್ತ ಕರ್ನಾಟಕ ಗವರ್ನರ್. ಓಕೆ, ಗಾಟ್ ಇಟ್. ವ್ಯಾಲಿಡ್ ಪಾಯಿಂಟ್ ನ ರೇಸ್ ಮಾಡಿದ್ದಾರೆ. ಆ ರೀತಿ ಅದರಲ್ಲಿ ನಿಮಗೆ ತಪ್ಪು ಕಂಡು ಬಂದ್ರೆ ಹೈಕೋರ್ಟ್ ಇದೆ. ಇಲ್ಲಿ ಕೂತ್ಕೊಂಡು ಯಾಕೆ ಕಿರ್ಚ್ಕೊಳ್ತೀರಾ? ಅದು ಲೀಗಲ್ ಆಗಿ ಕರೆಕ್ಟ್ ಇಲ್ಲ ಅಂದ್ರೆ ಹೈಕೋರ್ಟ್ ಇದೆ, ಹೋಗಿ ಅಲ್ವಾ? ಸ್ಟೇ ಕೊಡುತ್ತೆ ಹೈಕೋರ್ಟ್ ತಪ್ಪಿದ್ರೆ. ನಿಮ್ಗೆ ಕಾನೂನು, ರಾಜ್ಯದ ಕಾನೂನು ಮೇಲೆ ನಂಬಿಕೆ ಇದೆ. ಬಿಜೆಪಿ ಗವರ್ನರ್, ಬಿಜೆಪಿ ನರೇಂದ್ರ ಮೋದಿ ಸರ್ಕಾರದ ಮೇಲೆ ದೇಶದ ಜನತೆಗೆ, ರಾಜ್ಯದ ಜನತೆಗೆ ನಂಬಿಕೆ ಇಲ್ಲ. ನಾವು ಕೋರ್ಟಿನ ಕಟ್ಟಕಟೆಯಲ್ಲಿ ಹೋರಾಡ್ತೀವಿ, ನಮಗೆ ಜಯ. ಕರ್ನಾಟಕ ಕಾಂಗ್ರೆಸ್ ಅಂದಾಗ ಅಥವಾ ಕಾಂಗ್ರೆಸ್ ಅಂದ ಸಂದರ್ಭದಲ್ಲೇ ಭಾರತ ಯಾವುದರ ಮೇಲೆ ನಿಂತಿದೆ ಅಂದಾಗ ದೊಡ್ಡ ಸ್ಥಾನದಲ್ಲಿರುವಂತಹ ಸೋನಿಯಾ ಗಾಂಧಿಯಿಂದ ಹಿಡಿದು ಕಟ್ಟಕಡೆಯ ಕಾರ್ಯಕರ್ತರವರೆಗೂ ಹೇಳೋದು ಒಂದೇ ಒಂದು ಮಾತು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಆ ಸಂವಿಧಾನದ ಪಾತ್ರಗಳ ಬಗ್ಗೆನೆ ಇಷ್ಟೊಂದು ಮಾತಾಡ್ತಿದ್ದಾರೆ. ಏನನ್ಸುತ್ತೆ? ಅಲ್ಲ, ಅವರು ಹೇಳ್ಕೊಳ್ಳಿಕ್ಕೆ ನಾವು ಸಂವಿಧಾನದ ಮೇಲೆ ನಂಬಿಕೆ, ನಾವು ಒಬ್ಬರೇ ಸಂವಿಧಾನನ ರಕ್ಷಕರು, ಉಳಿದವರೆಲ್ಲ ಸಂವಿಧಾನನ ಪಾಲಿಸ್ತಿಲ್ಲ. ಯಾಕೆ ಇವರು ಈಗ ಸೋನಿಯಾ ಗಾಂಧಿ ಏನು PM ಆಗಿರ್ಲಿಲ್ಲ, ಹೌದಾ? ಮನಮೋಹನ್ ಸಿಂಗ್ ಇದ್ದಿದ್ದು ರಿಮೋಟ್ ಕಂಟ್ರೋಲ್ ಅವರು ಇಟ್ಟು ಹಿಂಬದಿಯಿಂದ ರಿಮೋಟ್ ಕಂಟ್ರೋಲ್ ಅಂತ ಇವತ್ತು ಬಿಜೆಪಿಯಲ್ಲಿ ರಿಮೋಟ್ ಕಂಟ್ರೋಲ್ ಅದಾನಿ ಅಂಬಾನಿ ಮಾಡ್ತಾ ಇರೋದು. ಅದಾನಿ ಅಂಬಾನಿ ಕಂಟ್ರೋಲ್ ಬಿಜೆಪಿ ನಮ್ಮ ಅಧಿನಾಯಕಿಗೆ ರಿಮೋಟ್ ಕಂಟ್ರೋಲ್ ಅಂತ ನೀವು ರಾಜ್ಯಪಾಲರನ್ನು ಉಲ್ಲೇಖ ಮಾಡಿ
ಮಾಡ್ತಿದ್ದೀರಿ, ಅವ್ರು ಸೋನಿಯಾ ಗಾಂಧಿ ಉಲ್ಲೇಖ ಮಾಡ್ತಿದ್ದಾರೆ. ಅವರ ಅಲ್ಲಲ್ಲ, ಕಾಂಗ್ರೆಸ್ನವ್ರಿಗೆ ಎಲ್ಲಿ ಬೇಕಾದ್ರೂ ನಾಲ್ಗೆ ಹರಿ ಬಿಡೋದಕ್ಕೆ ಸ್ವಾತಂತ್ರ್ಯ ಇರುತ್ತೆ. ಇದೇ ಬಿಜೆಪಿ ಅವರು, ಎಎಪಿ ಅವರು, ಜೆಡಿಎಸ್ ಅವರು ಮಾತಾಡಿದಾಗ ನಿಮಗೆ ಅಷ್ಟ್ರ ಮಟ್ಟಿಗೆ ಹರ್ಟ್ ಆಗುತ್ತಾ? ಅಲ್ಲ, ಹಿಂದೆಯಿಂದ ಬಂದ್ರೆ 60 ವರ್ಷ 65 ವರ್ಷವರೆಗೂ ಇದೇನಾ ನೀವು ಒಪ್ಪುವಂತ ಸಂವಿಧಾನ? ಒಬ್ರು ಮಾತಾಡ್ತಿರ್ಬೇಕಾದ್ರೆ ಅದನ್ನ ಕಸ್ತುಕೊಳ್ಳೋದು. ಅಲ್ಲ, ಇವ್ರ ನಾಯಕರೇ ಶಂಕರಲಿಂಗೇಗೌಡ ರಕ್ತ ಕ್ರಾಂತಿ ಇದೆ ಸಂವಿಧಾನ ಪಾಲಕರು ಆಡುವಂತ ಮಾತ. ಇವ್ರು ಇಷ್ಟು ಅಗ್ರೆಸಿವ್ ಆದ್ರಲ್ಲ. ಹೈಕಮಾಂಡ್ ಅಂದ್ರೆ ಯಾರು ಇವರಲ್ಲಿ? ಒಂದು ನಕಲಿ ಗಾಂಧಿ ಕುಟುಂಬಕ್ಕೆ ಇವರು ಹೈಕಮಾಂಡ್ ಗುಲಾಮ್ಗಿರಿ ನೋಡಿ, ಇನ್ನೊಬ್ರು ಮಾತಾಡಕ್ ಆಗಲ್ಲ. ನೋಡಿ, ಸಂವಿಧಾನಬದ್ಧವಾಗಿ ಸಂವಿಧಾನವೇ ಹೇಳಿರುವಂತಹ ಕೆಲವೊಂದು ವಿಷಯಗಳಿದ್ದಾವೆ. ಅದನ್ನೇ ನೀವು ಗಾಂಧಿ ಫ್ಯಾಮಿಲಿ ಅವರ ಇವರು ಗಾಂಧಿ ಹೆಂಗ್ ಬಂತು? ರಾಜ್ಯಪಾಲರ ಮೇಲೆ ಗಂಭೀರ ಆರೋಪ ಇದೆ. ಗಂಭೀರ ಆರೋಪವನ್ನು ಕಾಂಗ್ರೆಸ್ ಹೈಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೋಗ್ಲಿ ಅಲ್ಲ. ನ್ಯಾಯಬದ್ಧವಾಗಿಲ್ಲ ಅಂದ್ರೆ ಆಪ್ಷನ್ ಇದೆಯಲ್ಲ. ಸಿದ್ದರಾಮಯ್ಯನವ್ರಿಗೆ ನಾನು ಕೇಳೋದು, ಸಿದ್ದರಾಮಯ್ಯನವರು ಅಂದ್ರೆ ಕ್ಲೀನ್ ಇಮೇಜ್. ಇದುವರೆಗೂ ಕೂಡ ಅವರ ಸುದೀರ್ಘ ರಾಜಕಾರಣದಲ್ಲಿ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸಿದ್ದರಾಮಯ್ಯನವರು ಅದೇನೇ ಬಂದ್ರು ಕೂಡ ನಾನು ಹೋರಾಡಿ ತೋರಿಸ್ತೀನಿ, ಕ್ಲೀನ್ ಚಿಟ್ ತಗೊಂತೀನಿ, ಮತ್ತೆ ಬರ್ತೀನಿ ನಿಮ್ ಮುಂದೆ, ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ದೊಡ್ಡವರಾಗ್ತಿರ್ಲಿಲ್ವಾ? ಕೊಟ್ರೆ ದೊಡ್ಡವರಾಗ್ತಿದ್ರು, ದೊಡ್ಡತನದಿಂದ ನಡ್ಕೋಬಹುದಿತ್ತು. ನಮ್ಮ ನಾಯಕರೇ, ನಮ್ಮ ಬಿಜೆಪಿಯಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಆಗಿರಬಹುದು, ಈಶ್ವರಪ್ಪನವ್ರ ಮೇಲೆ ಆರೋಪ ಬಂತು. ಅವರೆಲ್ಲ ರಾಜೀನಾಮೆ ಕೊಡ್ಲಿಲ್ವಾ? ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಮತ್ತೆ ಕ್ಲೀನ್ ಚಿಟ್ ತಗೊಂಡಾಗ ಮತ್ತೆ ಅಧಿಕಾರವನ್ನ ಪಡಿಬಹುದು. ಯಡಿಯೂರಪ್ಪನವರು ಅದೇ ರೀತಿ ಅನುಸರಿಸಲಿಲ್ವಾ ನಡೆ? ಆರೋಪ ಬಂದ ಕೂಡಲೇ ಯಾರು ಆರೋಪಿ ಆಗ್ಬಿಡಲ್ಲ. ಆರೋಪ ಬಂದ ತಕ್ಷಣ ಆಮೇಲೆ ಇನ್ನೊಂದು ಕ್ಲೀನ್ ಹ್ಯಾಂಡ್, ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥದ್ದು ಈ ದೇಶದಲ್ಲಿ ನಿಮಿಷ ಮಾತಾಡ್ತೀನಿ. ಸ್ವತಃ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಅದು ನೋಡಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ನಂತರದ ಸಂದರ್ಭದಲ್ಲಿ ನೋಡಿ, ಕಾಂಗ್ರೆಸ್ನ ಕಾರ್ಯಕರ್ತರು, ಸಿದ್ದರಾಮಯ್ಯ ಬೆಂಬಲಿಗರು ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನೋದಾಗಿದ್ದಾರೆ. ಈ ಪ್ರಕರಣ ಹಂಗೆ ಮುಚ್ಚಿ ಹೋಗ್ತಿರ್ಲಿಲ್ವಾ? ಮೇಡಮ್, ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಲಿ, ಅದ್ರ ಬಗ್ಗೆ ನಮ್ಗೆ ಏನು ಇದ್ದಿಲ್ಲ. ಸಿದ್ದರಾಮಯ್ಯ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು, ಕಾನೂನ್ಗಿಂತ ದೊಡ್ಡವ್ರು ಯಾರಿಲ್ಲ. ಆದ್ರೆ ಈ ನಡವಳಿಕೆ ಹೆಂಗಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದು ನಮ್ಗೆ ಆಶ್ಚರ್ಯ ತಗೊಂಡ್ ಬರ್ತದೆ. ಅದೇ ಗವರ್ನರ್ ಹತ್ರ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಅವ್ರ ಫೈಲ್ಗಳಿದೆ, ಅದಕ್ಕೆ ಕೊಟ್ಟಿಲ್ಲ. ಬರೀ ಸಿದ್ದರಾಮಯ್ಯ ಅವ್ರಿಗೆ ಏನಕ್ಕೆ ಕೊಟ್ಟಿದ್ದಾರೆ ಅದು ಯೋಚನೆ ಮಾಡ್ಬೇಕಾಗಿರೋದು. ಇದೇನಕ್ಕಂದ್ರೆ ಟಾರ್ಗೆಟ್ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಏನಕ್ಕಂದ್ರೆ ಕ್ಲೀನು, ಯಾವುದು ಅವ್ರ ಮೇಲೆ ಚುಕ್ಕೆಗಳಿಲ್ಲ, ಭ್ರಷ್ಟಾಚಾರದ್ದು ಹೆಂಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವ್ರ ಮೇಲೆ ಭ್ರಷ್ಟರು ಅಂತ ತಗೊಂಡ್ ಬಂದು ಇದಕ್ಕೆ ಅಂತ ಇದ್ ಮಾಡ್ತಾ ಇದ್ರು ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಮೇಡಮ್ ಹೇಳ್ತಾ ಇದ್ರು ಅವಾಗ್ಲೇ, ಏನೋ ಆರೋಪ ಬರೋರೆಲ್ಲ ಇದು ಮಾಡಿಬಿಡ್ಬೇಕು, ರಿಸೈನ್ ಮಾಡ್ಬೇಕು ಅಂತ. ಆತರ ಬಿಜೆಪಿಯಲ್ಲಿ ಎಷ್ಟೋ ಜನರ ಮೇಲೆ ಆರೋಪಗಳು ಬಂದಿದೆ, ರೇಪಿಸ್ಟ್ಗಳಂತ ಇದು ಬಂದಿದೆ. ಯಾರು ರಿಸೈನ್ ಮಾಡಿದ್ದಾರೆ? ಯಾರಾದ್ರೂ ಒಬ್ರು ಇಡೀ ಭಾರತದಲ್ಲಿ ಅಡ್ವಾಣಿ ಅವ್ರದ್ದು ಒಂದು ಇದ್ರಲ್ಲಿ ಜಸ್ಟ್ ಒಂದು ಹೆಸರು ಮೆನ್ಷನ್ ಆಗಿತ್ತು ಅಷ್ಟೇ. ಆ ಒಂದು ಇದಕ್ಕೆ ಅವರ ಅಂತ ಲಾಲ್ ಕೃಷ್ಣ ಅಡ್ವಾಣಿ ಅವರು, ವಾಜಪೇಯಿ ಅವರು, ಆ ಬಿಜೆಪಿ ಬೇರೆ. ಇವಾಗ ಮೋದಿ ಅವರು ಇವಾಗಿರೋ ರಾಜಕಾರಣ ಹೆಂಗಂದ್ರೆ
ಜನ ನಿಮ್ಗೆ ಯಾರು ಅಧಿಕಾರ ಕೊಡಲ್ಲ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಕಾರಣ ಏನ್ ಗೊತ್ತಾ, ತನಿಖೆಯನ್ನ ಕೇಳಿ. ಅದಕ್ಕೆ ಏನ್ ಕಾರಣ ಅಂದ್ರೆ ತನಿಖೆಯನ್ನ ಎದುರಿಸಬೇಕಾದ್ರೆ ಅಧಿಕಾರದಲ್ಲಿದ್ದಾಗ ತನಿಖೆಯ ಮೇಲೆ ಪ್ರಭಾವ ಬೀರುವಂತ ಒಂದು ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಬಿಟ್ರೆ ಬೇರೆ ಏನು ಅಲ್ಲ. ಅದಕ್ಕೋಸ್ಕರ ರಾಜೀನಾಮೆಯನ್ನ ಕೇಳುವಂಥದ್ದು. ಡೆಪ್ಟಿ ಸಿಎಂ ಗೆ 1.5 ವರ್ಷ ನೀವು ಜೈಲಲ್ಲಿ ಇಟ್ಕೊಂಡಿದ್ರಿ, ನೀವೇ ತನಿಖೆ ಮಾಡಿದ್ರ, ಟ್ರಯಲ್ ಸ್ಟಾರ್ಟ್ ಮಾಡಕ್ ಯೋಗ್ಯತೆ ಇರಲಿಲ್ಲ ಬಿಜೆಪಿ ಅವರಿಗೆ. ಹೌದು ಮೇಡಮ್, ಇವ್ರದೇ ಬಿಜೆಪಿ ಅವರೇ, ಸಿಬಿಐ, ಇಡಿ ಅವರೆಲ್ಲ ಇವರೇ ಇಟ್ಕೊಂಡಿರೋದು. ಅದಕ್ಕೆ ಇವ್ರದೇ ಅಂತ ಮೇಡಮ್ ಎಲ್ಲ ಕಡೆ ಸ್ಟೇಟ್ ಅಲ್ಲಿ ಬಿಡಿ, ಸ್ಟೇಟ್ ಅಲ್ಲಿ ಸಿಬಿಐ ಪವರ್ ಇಲ್ಲ, ಸುಮ್ನೆ ನಮಗ್ ಮಾತ್ರ ಇಟ್ಕೊಂಡಿದ್ದಾರೆ. ಸ್ಟೇಟ್ ಅಲ್ಲಿ ಏನಾದ್ರೂ ತನಿಖೆ ಆದ್ರೆ ಮೇಡಮ್ ಸ್ಟೇಟ್ ತನಿಖೆಗೆ ಇವ್ರು ಒಪ್ತಾ ಇಲ್ಲ, ಇವ್ರು ಸಿಬಿಐ ಕೊಡಿ ಅಂತ ಕಿರ್ಚ್ತಾರೆ. ಸಿಬಿಐ ಕೊಟ್ರೆ ಮೇಡಮ್, ಸಿಬಿಐ ಕೊಟ್ರೆ ಯಾವ ಸಿಬಿಐ ಯಾವ ತನಿಖೆಯಲ್ಲಿ ಯಾರು ತಗೊಂಡ್ ಬಂದು ಜೈಲಿಗೆ ಹಾಕಿದ್ರೆ ಹೇಳಿ ಮೇಡಮ್. ಸಿಬಿಐ ಕೊಟ್ಟಿರೋ ಕೇಸ್ಗಳಲ್ಲಿ ಯಾವ ಕೇಸಲ್ಲಿ ಜೈಲು ಕಳಿಸಿದ್ರೆ ಯಾವುದೇ ಪಕ್ಷದ ನಾಯಕರಾಗಿರ್ಲಿ ಸಾಧ್ಯನಾ ಹೇಳಿ. ಪ್ರಶಾಂತಿ ಅವರೇ, ಒಂದು ಪಕ್ಷ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ ಅನ್ನೋದಾಗಿದ್ರೆ, ಈ ದೂರುದಾರರ ದೂರು ಅನ್ನೋದೇ ಇಲ್ಲ ಅಂದಿದ್ರೆ ಪ್ರಕರಣ ಹಂಗೆ ಮುಚ್ಚೋಗ್ತಿತ್ತ ಹೆಂಗೆ? ಪ್ರಶಾಂತಿ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ರೈಟ್, ಪ್ಲೀಸ್ ಕಂಟಿನ್ಯೂ. ಕೇಳಿಸ್ತಾ ಇದೆಯಾ? ಪ್ಲೀಸ್ ಕಂಟಿನ್ಯೂ. ಓಕೆ, ನೋಡಿ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಕೃಷಿ ಭೂಮಿ ಅಂತ ಏನಿದೆ ನೋಡಿ, ಅದು 6-1 ಅಂದ್ರೆ ಅದನ್ನ ಯಾವಾಗ 6-1 ಅಂತ ಕರೀತಾರೆ, ಯಾವಾಗ ಅದು ಕರೆದ್ಮೇಲೆ ಅಂದ್ರೆ ಈ ಫಲಾನುಭವಿಗಳು ಯಾರಿದ್ದಾರೆ ಅವ್ರ ಲ್ಯಾಂಡ್ ಅನ್ನ ಕಳೆದುಕೊಂಡ ನಂತರ ಅವರಿಗೆ ರೈತರು ಯಾರಾದ್ರೂ ಇರ್ತಾರೆ ಅವ್ರಿಗೆ ಈ ಇಂತಿಷ್ಟು ಪರಿಹಾರ ಅಂತ ಕೊಡಬೇಕು ಅಂತ ಅದು ಕಾನೂನಲ್ಲೇ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಆ ಒಂದು 6-1 ಅಂತ ಕರೆದಾಗ ಅದನ್ನ ಕಳೆದುಕೊಂಡಂತಹ ಎಲ್ಲಾ ರೈತರಿಗೂ ಇಷ್ಟಿಷ್ಟು ಅಂತ ಕೊಡ್ತಾರೆ. ಆವಾಗ ಏನಾಗಿದೆ, ಸೊ ಅಂದ್ರೆ ಆ ಲ್ಯಾಂಡ್ ಪರಿಹಾರ ಅಂತ ಕೊಟ್ಟದ್ಮೇಲೆ ಮತ್ತೆ ಆ ಲ್ಯಾಂಡ್ ಯಾವುದೇ ಕಾರಣಕ್ಕಾಗೂ ಡಿನೋಟಿಫೈ ಮಾಡೋದಕ್ಕಾಗಲ್ಲ. ಮೂಡ ಲ್ಯಾಂಡ್ ಅಂತ ಮಾಡದ್ಮೇಲೆ ಅದನ್ನ ಮತ್ತೆ ಅಕ್ವೈರ್ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡೋದಂತಾಗ್ಲಿ ಮಾಡೋದಕ್ಕಾಗಲ್ಲ. ಇಲ್ಲಿ ನೋಡಿ, ಇದನ್ನ TJ ಅಬ್ರಾಮ್ ಅವರೇ ಹೇಳ್ತಾರೆ, ಡಿನೋಟಿಫೈ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಆಗಲ್ಲ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಆಗಲ್ಲ, ಯಾರಿಗೂ ಅಧಿಕಾರ ಆಗಲ್ಲ. ಆದ್ರೂ ಇದನ್ನ ಡಿನೋಟಿಫೈ ಮಾಡ್ತಾ ಇದ್ದಾರೆ. ಇದು ವಯೋಲೇಷನ್ಸ್ ಮಾಡ್ತಾ ಇರುವಂತದ್ದು. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಬಂದಂತ ಸಂದರ್ಭದಲ್ಲೆಲ್ಲ ಯಾವ ರೀತಿ ಈ ಒಂದು ವಿಷಯದಲ್ಲಿ ವಯೋಲೇಷನ್ಸ್ ಆಗ್ತಾ ಇದೆ. ಸೊ ಇದು ಏನು ವಯೋಲೇಷನ್ಸ್ ಆಗ್ತಾ ಇದೆ. ಕರಪ್ಷನ್ ಆಕ್ಟ್ ಮೇಲೆ ಇದನ್ನ ರಾಜ್ಯಪಾಲರು ತಗೊಂಡಿರುವಂತಹ ಒಂದು ತೀರ್ಮಾನ. ಆಮೇಲೆ ನೋಡಿ, ಇದು ಡಿನೋಟಿಫೈ ಆದ್ಮೇಲೂ ಕೂಡ, ಮೂಡ ಹೆಸರಿಗೆ ಆದ್ಮೇಲೂ ಕೂಡ 97 ರಲ್ಲಿ ಫೈನಲ್ ನೋಟಿಫಿಕೇಶನ್ಸ್ ಆಗುತ್ತೆ. ಯಾವುದು ಈ ಮೂಡ, ದಟ್ ಮೀನ್ಸ್ ದಿಸ್ ಪ್ರಾಪರ್ಟಿ ಮೂಡ, ಇದನ್ನ ಯಾರಿಗೂ ಈ ಒಂದು ಪ್ರಾಪರ್ಟಿಯನ್ನು ಸೀಸ್ ಮಾಡೋ ರೈಟ್ಸ್ ಇಲ್ಲ, ಅಲ್ಲಿ ಯಾರಿಗೂ ಅಧಿಕಾರ ಬರುತ್ತೆ ಈ ಲ್ಯಾಂಡ್ ನ ಕೊಂಡ್ಕೊಳ್ಳಕ್ಕೆ ಅಂತ ಕೂಡ ಇದೆ. 98 ರಲ್ಲಿ ಅದೇ ಲ್ಯಾಂಡ್ ನ 98 ರಲ್ಲಿ ಮತ್ತೆ ಸಿದ್ದರಾಮಯ್ಯನವರ ಒಂದು ಅವಧಿಯಲ್ಲಿ ಡಿನೋಟಿಫೈ ಮಾಡ್ತಾರೆ. ಸೊ ಹೇಗ್ ಮಾಡಿದ್ರು, ಸೊ ವಯೋಲೇಷನ್ಸ್ ಟೈಮ್ ಟು ಟೈಮ್ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಬಂದಾಗ ಅದು ವಯೋಲೇಷನ್ಸ್ ಮಾಡ್ತಾ ಹೋದ್ರು. ಮುಖ್ಯಮಂತ್ರಿನೇ ಆಗಿರಲಿಲ್ಲ, ಹೆಂಗ್ ಡಿನೋಟಿಫೈ ಮಾಡ್ತಾರೆ? ಅವ್ರಿಗೂ ಡಿನೋಟಿಫೈ ಮಾಡೋ ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ. ಅದರ ಡಿನೋಟಿಫೈ ಮಾಡಿದ್ದಾರೆ 95ರಲ್ಲಿ. ಅವ್ರದ್ದು ಆಡಿಯೋ ಬರಲ್ಲ, ಸ್ವಲ್ಪ ಟೆಕ್ನಿಕಲ್. ಅದನ್ನೇ ರಾಜ್ಯಪಾಲರು ಕೇಳ್ತಾ ಇರೋದು, ನೀವು ದಯವಿಟ್ಟು ಪ್ರಾಸಿಕ್ಯೂಷನ್ಗೆ ಬನ್ನಿ ಅಂತ. ಅದಕ್ಕೆ ನೀವೆಲ್ಲ ಧಿಕ್ಕಾರ ಅಂತಿದ್ದೀರಲ್ಲ, ಅವ್ರು ಹೆಂಗ್ ಮಾಡಿದ್ರು ಅಂತ ನೀವೇ ಪ್ರಶ್ನೆ ಮಾಡ್ತೀರಾ. ಅದನ್ನ ಮಾಡಿದೀರಾ ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡೋದಕ್ಕೇನೆ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಸ್ವಲ್ಪ ಡಿನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದಾರೆ. ಅವರದ ಡಿನೋಟಿಫಿಕೇಶನ್ ಸ್ವಲ್ಪ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ. ಮೊನ್ನೆ ಶೋಭಾ ಕರಂದ್ಲಾಜೆ ಅವರು August 15 ಒಂದು ಚಹಾ ಕೂಟದಲ್ಲಿ ಹೇಳ್ತಾರೆ, ಇದೇ ಮೂಡಾದಲ್ಲಿ ನಮ್ಮ ಪಕ್ಷದವರು ಮತ್ತೆ ದಳದವರು ಇದ್ದಾರೆ ಅಂತ. ನಿಮ್ಮ ಮೀಡಿಯಾದವರೇ ತೋರಿಸಿದ್ದಾರೆ, ಅದಕ್ಕೆ ನಾವು ಧನ್ಯ. ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್, ಇದೇ ಯಡಿಯೂರಪ್ಪನವರು ಒಂದ್ ನಿಮಿಷ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಇದು ದೇಸಾಯಿ ಕಮಿಟಿ ಫಾರ್ಮ್ ಮಾಡಿದೀವಿ. ದಳದವ್ರದ್ದು ಮತ್ತೆ ಬಿಜೆಪಿ ಅವ್ರದ್ದು ತನಿಖೆ ಆಗುತ್ತೆ, ಹೊರಗೆ ಬರುತ್ತೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಸೆಕೆಂಡ್, ಇದೇ ಯಡಿಯೂರಪ್ಪನವರು ಹೇಳ್ತಾರೆ ಒಂದು ಮಾತು. ಯಾವಾಗ 2011ರಲ್ಲಿ Mr. Kumaraswamy has denotified
3.8 acre land in Tanisandra in 2007 on behest of former Minister Chennigappa. H.D. Kumaraswamy sister-in-law Kavita bought 10 acre 17 gunta land in Banashankari for 15 lakhs. Same also denotified. Third, ಇದೇ ಮೈಸೂರಿನ ಮೂಡಾದಲ್ಲಿ ಕುಮಾರಸ್ವಾಮಿ ಅವರು ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಅಂತ ಒಂದು ಇಂಡಸ್ಟ್ರಿಯಲ್ ಶೆಡ್ ಅಲಾಟ್ ಮಾಡ್ಕೋತಾರೆ. ಅದರ ಕರಾಸ್ಪಾಂಡೆನ್ಸ್ ಲೆಟರ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿದಾಗ ಎಕ್ಸ್ಪೋಸ್ ಮಾಡಿದ್ದಾರೆ. ಇವರು ಇಂಡಸ್ಟ್ರಿಯಲಿಸ್ಟ್ ಯಾಕೆ ಬರಲ್ಲ ಹೊರಗೆ? ಅಲ್ಲ, ದೇಸಾಯಿ ಕಮಿಟಿ ಎಲ್ಲಾನು ತೆಗೆದು ಜಗತ್ ಜಾಹೀರ ಹೊರಗಡೆ ಬರ್ತಿದೆ. ಯಾಕೆ ಬರ್ಲಿಲ್ಲ ನೋಡಿ, ಈ ಪ್ರಕರಣ ಹೊರಗಡೆ ಬಂದಿರೋದು ಇವಾಗ. ಎಲ್ಲ ಕಾಲದಲ್ಲೂ ಯಾರ್ಯಾರು ರಾಜಕಾರಣಿಗಳು ಇಲ್ಲಿಗಲ್ ಆಗಿ ಸೈಟ್ ನ ಅಲಾಟ್ ಮಾಡಿದ್ದಾರೆ ಅದು ಹೊರಗಡೆ ಬರುತ್ತೆ. ಇದೇ ಬಿಜೆಪಿ ಘಟಕ, ಮೈಸೂರಿನ ಘಟಕ ಇಲ್ಲಿಗಲ್ ಆಗಿ ದೇವೇಗೌಡರ ಕುಟುಂಬ ಹಿಂದೆ ಮುಂದೆ ನೋಡದೆ 85 ಸೈಟ್ ನ ಅಲಾಟ್ ಮಾಡಿದ್ದಾರೆ ಅಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ಬಿಜೆಪಿ ಅವರು ದಳದ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ. ಇದೇ ಕುಮಾರಸ್ವಾಮಿ ಫ್ಯಾಮಿಲಿ ಹೊಳೆ ನರಸೀಪುರ ಅವರ ಕರ್ಮಭೂಮಿಯಲ್ಲಿ ಕೆರೆ ಭೂಮಿ ಗೋಮಾಳನ 86 ಎಕರೆ ನುಂಗಿದ್ದಾರೆ. ಇದರ ವಿರುದ್ಧವಾಗಿ ಇವಾಗ ಹೈಕೋರ್ಟ್ ನಲ್ಲಿ ಹಿರೇಮಠ ಅವರು ಒಂದು ಸಮಾಜ ಪರಿವರ್ತನಾ ಸಂಸ್ಥೆ ಒಂದು ಕೇಸ್ ನಡೀತಾ ಇದೆ. ಇವರು ಏನಪ್ಪ ಡಿನೋಟಿಫಿಕೇಶನ್ ಕರಪ್ಷನ್ ಬಗ್ಗೆ ಮಾತಾಡುವ ನೈತಿಕತೆ ಕುಮಾರಸ್ವಾಮಿಗಾಗ್ಲಿ, ದೇವೇಗೌಡರ ಕುಟುಂಬಕ್ಕಾಗ್ಲಿ, ರೇವಣ್ಣಗಾಗ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಅವರು ಹೆಣ್ಣಿನ ಮಾನ ತೆಗೆದಿರುವ ಪಕ್ಷ ಅಂದ್ರೆ JDS ಪಕ್ಷ, ಅದಕ್ಕೆ ಸಪೋರ್ಟ್ ಮಾಡ್ತಿರೋ ಪಕ್ಷ ಬಿಜೆಪಿ ಅವರು. ನೀರವ್ರೆ, ಅಡಕೆಗೆ ಮಾನ ಆನೆ ಕೊಟ್ರು ಬರಲ್ಲ ಹಂಗಾಗಿದೆಯಾ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಅಂತ ಬಂದೆ ಪ್ರಶಾಂತಿ ಅವರೇ? ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜುಗರ ತರುವಂತಹ ಒಂದು ಹಗರಣ ಆಗಿರ್ತಕ್ಕಂಥದ್ದು. ಅದು ಇವರು ಅಹಿಂದ ನಾಯಕ ಅಂತ ಹೇಳ್ಕೊಂಡು ಬಂದವರು, ಅಹಿಂದ ಚಳುವಳಿಯಿಂದ ಗುರುತಿಸ್ಕೊಂಡವರು ಇವರು. ಅವರ ಬೆಂಬಲಕ್ಕೆ ನಿಂತವರು ಇವತ್ತು ಇವರು CM ಆದ ನಂತರ, ಇವ್ರ ಸರ್ಕಾರ ಬಂದ ನಂತರ ಸಾಲು SC/ST ನಿಗಮದ ಹಣ ನುಂಗಿರೋದಾಗ್ಲಿ, ವಾಲ್ಮೀಕಿ ನಿಗಮದ ಹಣ ಆಗ್ಲಿ, ಈಗ ಮೂಡ ಸೈಟ್ ಕೂಡ ಜವರ ಅನ್ನುವಂತಹ ವ್ಯಕ್ತಿಗೆ ಸೇರಿದ್ದಂತಹ ಈ ತರ ವಿಚಾರಗಳು ಮೇಲಿಂದ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ, ಹಾಗೆ ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರಿಗೆ, ಕೇಂದ್ರದ ಕಾಂಗ್ರೆಸ್ ನಾಯಕರಿಗೂ ಕೂಡ. ಯಾಕಂದ್ರೆ ಇವರ ಯಾವತ್ತೂ ಕೂಡ ಸಂವಿಧಾನ ಇಟ್ಕೊಂಡು ನಾವು ಸಂವಿಧಾನ ಪಾಲಕರು ತೋರಿಸ್ಕೊಂಡು ನಾವು ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಲಿಕ್ಕೆ ಬದ್ಧವಾಗಿರ್ತಕ್ಕಂತಹ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಇವರು ಭಾಷಣಗಳಲ್ಲಿ ವೋಟ್ಗಾಗಿ ಮಾತನಾಡುವಂಥವ್ರು ಅದಕ್ಕೆ ಸೀಮಿತವಾಗಿದ್ದಾರೆ ಅನ್ನುವಂಥದ್ದು ಈ ಬಾರಿಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಿರೂಪಿಸ್ಬಿಟ್ಟಿದೆ. ಹೀಗಾಗಿ ಈಗ CM ಮೇಲೆ ಆರೋಪ ಬಂದಿದೆ, ಅದು ಅಹಿಂದ. ನಿಮ್ ಸ್ಟ್ಯಾಂಡ್ ಏನು? ನೀವು ಪಾದಯಾತ್ರೆ ಆರಂಭದಿಂದ ಇವತ್ತಿನವರೆಗೂ ಮೂಡ ಹಗರಣ ಅಂತ ಬಂದಾಗಿದ್ದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಮುಂದಿನ ಸ್ಟ್ಯಾಂಡ್, ಮುಂದಿನ ಹೋರಾಟ ಮುಂದಿನ ಹೋರಾಟ ನಮ್ಮ ಪಕ್ಷದ ನಾಯಕರು ಈಗಾಗಲೇ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಸಾಲು ಹಗರಣಗಳು ಇವ್ರ ಸರ್ಕಾರದಲ್ಲಿ ನೋಡಿ ಎಷ್ಟು ಸ್ಕ್ಯಾಮ್ಗಳೇ ನಡೀತಾ ಇದೆ, ಬಿಟ್ರೆ ಅಭಿವೃದ್ಧಿ ಕಡೆ ಗಮನನೇ ಹರಿಸ್ತಾ ಇಲ್ಲ. ಹೊಂಡಗಳಾಗಿದೆ, ಮಳೆ ಬಂದು ಎಷ್ಟು ಪ್ರಾಣಕ್ಕೆ ಅಪಾಯ ಇದೆ, ಅದನ್ನ ಕೂಡ ಇವ್ರಿಗೆ ಸರಿಪಡಿಸ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ. ಕ್ರಸ್ಟ್ ಗೇಟ್ ಒಡೆದೋಯ್ತು, ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟ್ ಆಗಿ ಸಂದಾಯ ಆಗ್ತಿಲ್ಲ, ಗ್ಯಾರಂಟಿಗಳು ಎಲ್ಲರನ್ನು ತಲುಪೋದ್ರಲ್ಲಿ ಒಂದು ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಇವ್ರ ಸ್ಕ್ಯಾಮ್ಗಳನ್ನ ಮುಚ್ಕೊಳ್ಳಿಕ್ಕೆ ಇವ್ರಿಗೆ ಸಮಯ ಸಾಲ್ತಾ ಇಲ್ಲ. ಜನರ ಅಭಿವೃದ್ಧಿ, ಜನರ ಒಂದು ಕಷ್ಟ ಕಾರ್ಪಣ್ಯಗಳ ಕಡೆಗೆ ಗಮನ ಹರಿಸ್ಲಿಕ್ಕೆ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಯಾಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಆರೋಪ ಹೊತ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಒಬ್ಬರೇನ ಏಕೈಕ ನಾಯಕ ಇರ್ತಕ್ಕಂಥದ್ದು. ಪರ್ಯಾಯವಾಗಿ ಉಳಿದವರು ಇದ್ದಾರೆ, ಈಗಾಗಲೇ ಟವಲ್ ಹಾಕಿದ್ದಾರೆ, ಕ್ಲೀನ್ ಇರತಕ್ಕಂಥವ್ರು. ಈಗ ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇಡೀ ಕ್ಯಾಬಿನೆಟ್ ನಿಂತ್ಕೊಂಡಿದೆ ಅಥವಾ ಅಲ್ಲೇ ಯಾವಾಗ ಸಿದ್ದರಾಮಯ್ಯನವ್ರ ಜಾಗ ಖಾಲಿ ಮಾಡ್ತಾರೆ ಅಲ್ಲಿ ಕುತ್ಕೊಳ್ಳೋಣ ಅನ್ನೋ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಇದೆ. ಈಗಾಗಲೇ ಆ ಹೇಳಿಕೆಗಳು ಈಗಾಗಲೇ ಕೆಲವರು ಬಾಯಿನಲ್ಲಿ ಬಂದಿರ್ತಕ್ಕಂಥದ್ದು. ಈ ಹಿಂದೆ ಆಗ್ಲೇ DK ಶಿವಕುಮಾರ್ ಆಗ್ಬೇಕು, ಇನ್ನೊಬ್ರಾಗ್ಬೇಕು, ಮತ್ತೊಬ್ರಾಗ್ಬೇಕು ಅನ್ನುವಂತ ಹೇಳಿಕೆಗಳು ಈಗಾಗಲೇ ಪ್ರಚಲಿತವಾಗಿದೆ. ಹೆಸರುಗಳು ಓಡಾಡ್ತಾ ಇದೆ, ಟವಲ್ ಹಾಕಿದ್ದಾರೆ ಇಳಿಲಿ ಅಂತ. ಈಗ ಖುದ್ದು CM ಅವರೇ ಕೂಡ ಹೇಳಿದ್ದಾರೆ, ನಗೆ ಚಟಾಕಿ ಹಾರಿಸ್ತಾ DK ಶಿವಕುಮಾರ್ ಖುದ್ದು CM ಅವರೇ ಹೇಳಿರ್ತಕ್ಕಂಥದ್ದು ಕೂಡ ನಾವು ಇರ್ಷಾದ್ ಅವ್ರು ಹೇಳಬೇಕು. ಆಗ್ಲೇ ಕಶ್ಯಪ್ ಅವರು ಹಲವಾರು ಹಗರಣಗಳನ್ನು ಉಲ್ಲೇಖ ಮಾಡಿದ್ರು. ಕುಮಾರಸ್ವಾಮಿ ಅವ್ರದ್ದೇನಿದೆ, ಯಡಿಯೂರಪ್ಪದೇನಿದೆ ಅಂತ ಹೇಳಿ. ಅದೆಲ್ಲ ನಿನ್ನೆ ಮೊನ್ನೆ ಆಗಿರೋದಿಲ್ಲ, ಎಲ್ಲ ಹಳೆಯ ಕೇಸ್ಗಳು ಈಗ ಓಪನ್ ಆಗ್ತಿದೆಯಲ್ಲ ಯಾಕೆ ಅಂತ.
ಮೇಡಮ್ ಒಂಥರ ಆಶ್ಚರ್ಯ, ಕರ್ನಾಟಕದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗಳು ನಡೀತಾ ಇತ್ತು. ಇವಾಗ ಮೋಸ್ಟ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗಳ ಕೆಟ್ಟೋಗಿದೆ. ಅದಕ್ಕೆ ಒಬ್ರ ಮೇಲೆ ಒಬ್ರು ಟೀಕೆ ಮಾಡ್ತಾ ಇದಾರೆ. ನಾವ್ ಹೇಳೋದೇನಂದ್ರೆ, ಯಾರಾದ್ರೂ ತಪ್ಪು ಮಾಡಿದ್ರಿ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗಿಲ್ಲ ಅಂದ್ರೆ ಕಾನೂನಿಗಿಂತ ದೊಡ್ಡವರು ನಾವು ಅಂತ ಆಗ್ಬಿಡುತ್ತೆ. ಆದ್ರೆ ಗವರ್ನರ್ ಅವರು ನಡವಳಿಕೆನೋ ಸಂವಿಧಾನ ವಿರೋಧ ತರ ಇದೆ ಮೇಡಮ್. ನಮ್ಮ ಪ್ರಕಾರ ಆದಷ್ಟು ಬೇಗ ತನಿಖೆ ನಡೀಲಿ. ಯಾರ್ಯಾರು ಮೂಡದಲ್ಲಿ ಇದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಲಿ. ಬಿಜೆಪಿ ಅವರು ಇದ್ರೆ ಬಿಜೆಪಿ ಅವ್ರಿಗೂ ಶಿಕ್ಷೆ ಆಗ್ಬೇಕು. ಬರೀ ಒಂದೇ ಪಕ್ಷಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರೆ ಅದು ಸರಿ ಅನ್ಸಲ್ಲ. ಯಾರು ಜೈಲ್ಗೆ ಹೋಗ್ತಾರೆ ನೋಡೋಣ ಅಂತ ನಾವು. ನೀವೇ ಸಿದ್ದರಾಮಯ್ಯನವ್ರ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಹೇಳ್ತಿದ್ರಿ ಈ ತರ ಪ್ರಾಸಿಕ್ಯೂಷನ್ ಬಂದಿದ್ರೆ? ಮೇಡಮ್ ನಾವಂತೂ ಇವಾಗ ಸಿದ್ದರಾಮಯ್ಯ ಪರವೇ ನಿಂತ್ಕೊಂಡಿದೀವಿ. ಏನಕ್ಕಂದ್ರೆ ಅವ್ರು ರಿಸೈನ್ ಮಾಡಬಾರ್ದು. ಏನಕ್ಕಂದ್ರೆ ಅವ್ರು ಎಲ್ಲೂ ಅವರು ಸಿಎಂ ಆಗಿ ಅವ್ರ ಪವರ್ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಅವ್ರ ವೈಫ್ ಮೇಲೆ ಇರೋದು ಆ ತನಿಖೆ ಆಗ್ಲಿ. ಆತರ ಏನಾದ್ರು ಅವ್ರು ಬಂದ್ರೆ ಖಂಡಿತ ಅವ್ರು ರಾಜೀನಾಮೆ ಕೊಡ್ತಾರೆ. ಸುಮ್ನೆ ರಾಜೀನಾಮೆ ಕೊಡಿ ಅಂತ ಸಿಎಂ ಹೇಳಿದ್ರೆ ಯಾರು ಕೊಡಲ್ಲ. ರೈಟ್. ಪ್ರಶಾಂತಿ ಅವರೇ, ನೀವು ಹೇಳಬೇಕು, ಮುಂದಿನ ಸ್ಟ್ಯಾಂಡ್ ಏನು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷಗಳು? LK ಅಡ್ವಾಣಿ ಅವರು ಪಾರ್ಲಿಮೆಂಟರಿಯಲ್ಲಿ ಅವ್ರಿಗೊಂದು ಆರೋಪ ಮಾಡ್ತಾರೆ. ಜಸ್ಟ್ ಆರೋಪ, ಅದು ಜನಗಳು ಮಾಡುವಂತಹ ಆರೋಪ. ತಕ್ಷಣನೇ ನೈತಿಕತೆ ಹೊಣೆ ಹೊತ್ತು ನಾನು ಈ ಆರೋಪದಿಂದ ಮುಕ್ತಿ ಆಗಿ ಮತ್ತೆ ನಾನು ಒಳ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ತರ ದಮ್ಮು ಗಟ್ಸು ಇರುವಂತಹ ಈ ಸಿದ್ದರಾಮಯ್ಯನವರು ಈಗಿನ ಕಾಲದಲ್ಲಿ ಯಾಕೋ ಮೋಸ, ಅನ್ಯಾಯ, ವಂಚನೆ ಅಂತಾನೆ ಕೂತ್ ಬಿಟ್ಟಿದ್ದಾರೆ. ಇಲ್ಲ ಮುಂಚೆನೆ ಮಾಡ್ಕೊಂಡ್ ಬರ್ತಾ ಇದ್ರೇನೋ ನಮ್ಗೆಲ್ಲ ಗೊತ್ತಾಗಿಲ್ಲ, ಮಂಕು ಬೂದಿ ಹಚ್ಬಿಟ್ಟಿದ್ದಾರೆ. ಸೊ ಆದ್ರೆ ಈಗ ಡೇಟ್ಸ್ ಪ್ರಕಾರ ಹೋಗಂಗಿದ್ರೆ ಅವ್ರು ಖಂಡಿತವಾಗ್ಲೂ ಇಲ್ಲಿ ಅಪರಾಧ ಮಾಡಿದ್ದಾರೆ. ಅವ್ರು ಕಾನೂನು ಪ್ರಕಾರ ಹೋಗಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ರಾಜೀನಾಮೆ ಅವರು ಕೊಡ್ಲೇಬೇಕು. ಇಲ್ದಿದ್ರೆ ಅವ್ರಿಗೆ ಯಾವ ಅಹಿಂದ ವರ್ಗದವರು ಮುಂದಿನ ದಿನಗಳಲ್ಲಿ ಅವರಿಗೆ ವೋಟ್ ಮಾಡೋದೇ ಇಲ್ಲ. ರೈಟ್. ವೆರಿ ನೈಸ್. ಕಾರ್ಯಕ್ರಮದಲ್ಲಿ ನಂದನ್ ಕಶ್ಯಪ್ ಅವರು, ಮೀರಾ ರಾಘವೇಂದ್ರ ಅವರು, ಇರ್ಷಾದ್ ಪಾಷಾ ಅವರು, ಪ್ರಶಾಂತಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತಿನ ರಾಜಕೀಯ ಬೆಳವಣಿಗೆ ಅಂತ ನೋಡೋದಾದ್ರೆ, ಘನತ್ವತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯದ ಪ್ರಥಮ ಪ್ರಜೆ ಅಂತ ಕಾರಿಸಿಕೊಳ್ಳುವಂತಹ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಹೇಳ್ತಿರೋದಿಷ್ಟೇ, ಬಿಜೆಪಿ ಈ ರಾಜಭವನವನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ. ಷಡ್ಯಂತ್ರದ ಪರಿಣಾಮ ಸಿದ್ದರಾಮಯ್ಯನವರು ಬಲಿಯಾಗ್ತಿದ್ದಾರೆ. ಆದರೆ ಕ್ಯಾಬಿನೆಟ್ ಮತ್ತು ಕಾಂಗ್ರೆಸ್ ಅವರ ಬೆನ್ನಿಗೆ ನಿಂತಿದೆ. ನಾವು ಖಂಡಿತವಾಗ್ಲೂ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ ಅಂತ. ಮಗದೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಿರೋದಿಷ್ಟೇ, ನಮ್ಮ ಪಾದಯಾತ್ರೆಗೆ ಮತ್ತು ದೂರುದಾರರಿಗೆ ಸಿಕ್ಕಂತ ಜಯ ಅಂತ. ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಹಾಗಾದ್ರೆ ಮುಂದೆ ಏನೇನೆಲ್ಲ ಬೆಳವಣಿಗೆಗಳಾಗ್ಬೋದು ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.